ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ. ತಂದೆಯಾದರೆ ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆಲಿಟ್ಟು ನಮ್ಮನ್ನೆಲ್ಲರೂ ನೆನೆಸಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆಯಾದರೆ ಲೋಕದಿಂದ ಅಲ್ಪರು ಅಯೋಗ್ಯರು ನಮ್ಮನ್ನು ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ತಂದೆ, ಪ್ರತಿದಿನ ಈ ಆನ್ಲೈನ್ ಮುಖಾಂತರವಾಗಿ ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ಸತ್ಯವಾಕ್ಯವನ್ನು ನಮ್ಮೆಲ್ಲರಿಗೂ ತಿಳಿಸಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆ, ವಾಕ್ಯವನ್ನು ನಾವು ಎಲ್ಲರೂ ಕೈಗೊಂಡು ನಡೆದು ಆ ವಾಕ್ಯದ ಪ್ರಕಾರ ನಾವು ನಮ್ಮ ಓಟವಾಡಿ ಮುಗಿಸುವಾಗಿ ತಂದೆ ನಮ್ಮೆಲ್ಲರಿಗೂ ಕೊಡು ತಂದೆ. ಇನ್ನು ಈ ಕೂಟದಲ್ಲಿ ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ಸಹಾಯ ಮಾಡ್ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂತ ಸಹೋದರಿಗೋಸ್ಕರ ಅವ್ರ ಕುಟುಂಬಗೋಸ್ಕರ ಸಹ ಬಿಡ್ಕೊಂಡು ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೂ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಸಹಾಯ ಮಾಡು. ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತೆ ಕೂಟದಲ್ಲಿ ಇದ್ದು ತಂದೆ, ಕೂಟವನ್ನು ಸಹ ನಡೆಸಿಕೊಡು ತಂದೆ. ಇದೇ ರೀತಿ ತಂದೆ ಇನ್ನೆಲ್ಲಿ ತಂದೆ ಲೋಕದಲ್ಲಿ ನಿನ್ನ ನಾಮಕ ಕೂಡಿ ತಂದೆ ಚಿಕ್ಕ ಗುಂಪಾಗಿ ಕೂಡಿ ನಿನ್ನ ಮಹಿಮೆಗಾಗಿ ಆರಾಧನೆ ಕುಳಿತಾರೆ ಅವ್ರಿಗೂ ಸಹ ತಂದೆ ಆಶೀರ್ವದಿಸು. ನಮ್ಮನ್ನು ಸಹ ತಂದೆ ಕೊನೆಯವರೆಗೂ ತಂದೆ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿಯೂ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇನೆ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ವಾಯ್ಸ್ ಎಲ್ರಿಗೂ ಕೇಳಿಸ್ತಾ ಇದೆಯಾ? ಓಕೆ ಓಕೆ ಓಕೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ದೇವರ ವಾಕ್ಯವನ್ನು ಕೇಳುವಂತ ಒಂದು ಸದಾವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಾವು ಇನ್ನೂ ಕೂಡ ಈ ವರ್ಷದ ಅಂತ್ಯ ಭಾಗಕ್ಕೆ ಬರ್ತಾ ಇದೀವಿ. ಹಾಗಾಗಿ ದೇವರ ಕೃಪೆ, ಇಲ್ಲಿವರೆಗೂ ನಾವು ಹಲವಾರು ವಿಷಯಗಳನ್ನ ಕೇಳಿ ತಿಳ್ಕೊಂಡಿದ್ವಿ. ಮುಂದೆ ಬರುವಂತ ದಿನಗಳಲ್ಲಿ ಕೂಡ ದೇವರ ಯೋಜನೆಯ ಪ್ರಕಾರ, ದೇವರ ಸತ್ಯದ ಪ್ರಕಾರ ಇನ್ನೂ ಹೆಚ್ಚಾದ ವಿಷಯಗಳನ್ನ ದೇವರು ನಮಗೋಸ್ಕರ ಇಟ್ಟಿದ್ದಾರೆ. ಇವತ್ತಿನ ಪಾಠ ನಮಗೆ ಎಲ್ಲರೂ ಗೊತ್ತಿರೋ ಹಾಗೆ ರೋಮಪುರದವರಿಗೆ ಬರೆದಂತ ಪತ್ರಿಕೆ, ಅದರಲ್ಲಿರುವಂತ ಮುಂದುವರೆದಂತ ಭಾಗವನ್ನು ನೋಡಕ್ ಹೋಗ್ತಿದೀವಿ. ಕೊನೆಯದಾಗಿ ನಾವು ನೋಡಿದಂತ ಭಾಗ ಯಾವುದು, ಯಾವ ಭಾಗದಲ್ಲಿ ನೋಡಿದ್ವಿ ಮತ್ತೆ ಯಾವ ವಾಕ್ಯದಲ್ಲಿ ನಿಲ್ಸಿದೀವಿ ಅಂತ ಹೇಳಕ್ಕಾಗುತ್ತಾ? ಭಾಗ 41 ಮಾಡ್ಬೇಕು ಬ್ರದರ್. ರೋಮಾಪುರ 5:12 ವಚನ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಭಾಗ 41 ರೋಮಪುರದವರಿಗೆ 5ನೇ ಅಧ್ಯಾಯ 12ನೇ ವಚನ. ಸರಿ, ಈಗ ನಾವು ಹಿಂದಿನ ಪಾಠದಲ್ಲಿ ಏನೆಲ್ಲ ನೋಡಿದ್ವಿ, ಏನ್ ನೆನಪಿದೆ? ನಂಬಿಕೆ. ಪೂರ್ವದಲ್ಲಿ ನಾವು ಪಾಪಿಗಳಾಗಿದ್ವಿ. ಓಕೆ, ಕ್ರಿಸ್ತನ ಮೂಲಕ ನಮ್ಗೆ ವಿಮೋಚನೆ ಸಿಕ್ತು. ವಾಕ್ಯದ ಮೂಲಕ ನಾವು ಪಾಪನ ತೊಳ್ಕೊಂಡು ಆ ದೇವ್ರ ಕಡೆಗೆ ತಿರುಗಿಕೊಳ್ಳೋಕೆ ನಮ್ಗೆ ತಂದೆಯಾದ ದೇವರು ಅವಕಾಶನ ಕೊಟ್ರು. ಓಕೆ, ಬೇರೆ ಬೇರೆ ನೋಡಿದ್ವಿ. ಅಂದ್ರೆ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಂದ್ರೆ, ದೇವ್ರು ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ನಮ್ಮ ಮೇಲೆ ಅವರು ಇಟ್ಟಿರೋ ಪ್ರೀತಿ ಸಿದ್ಧಾಂತ ಪಡಿಸಿದ್ದಾನೆ ಅಂತ ದೇವ್ರ ವಾಕ್ಯದಲ್ಲಿ ನಮ್ಗೆ ದೇವ್ರು ತಿಳಿಸ್ಕೊಟ್ರು. ತನ್ನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ನಮ್ಗೆ ತಪ್ಪಿಸಿಕೊಳ್ಳುವುದಕ್ಕೆ ದೇವರು ಸಹಾಯ ಮಾಡಿದ್ರು. ಸೂಪರ್. ಅಂದ್ರೆ ಮುಖ್ಯವಾಗಿ ಇಂದಿನ ವಾಕ್ಯ ನಾನು ತಗೊಂಡಾಗ ನಾವು ಓದಂತ ವಾಕ್ಯ ನಿಮ್ಮೆಲ್ರಿಗೂ ನೆನಪಿರ್ಬೇಕು. ಯಾವ ವಾಕ್ಯವನ್ನು ನೋಡಿದ್ವಿ ಅಂದ್ರೆ ರೋಮಪುರದವರಿಗೆ 5ನೇ ಅಧ್ಯಾಯ 11ನೇ ವಾಕ್ಯ ಅಲ್ವಾ? ಮಾತ್ರ ಒಳ್ಳೇದೇ, ನಾವು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿರುವುದಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ ಅನ್ನುವಂತ ಒಂದು ಪಾಯಿಂಟ್ ಕೂಡ ನಾವು ನೋಡ್ತೀವಿ. ಕರೆಕ್ಟ್ ಅಲ್ವಾ? ಹಾಗಾಗಿ ಇವತ್ತಿನ ಒಂದು ಭಾಗ, ಅದರ ಮುಂದುವರೆದಂತ ಒಂದು ಭಾಗವನ್ನು ನಾವು ನೋಡಕ್ ಹೋಗ್ತಿದ್ವಿ. ಸೊ 41ನೇ ಒಂದು ಭಾಗ ಅಲ್ವಾ? 41ನೇ ಭಾಗದಲ್ಲಿ ನಾವು ರೋಮಪುರದವರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 12ನೇ ವಾಕ್ಯವನ್ನು ನೋಡಕ್ ಹೋಗ್ತೀವಿ. ಸರಿ, ಓದನ್ವಾ? ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದ್ದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿ ವ್ಯಾಪಿಸಿತು. ಧರ್ಮಶಾಸ್ತ್ರ ಉಂಟಾಗುವುದಕ್ಕೆ ಮುಂಚೆ ಪಾಪವು ಲೋಕದಲ್ಲಿತ್ತು. ಸಾಕು ಅಲ್ವಾ? ಈ ವಿಷಯ ಹೇಗಂದ್ರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣ ಲೋಕಕ್ಕೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ರಿಂದ ಮರಣ ಹೀಗೆ ಎಲ್ಲರಲ್ಲಿಯೂ
ವ್ಯಾಪಿಸಿತು. ಸೊ ಈಗ ಒಂದು ವಾಕ್ಯವನ್ನ ನಾವು ಸಾಮಾನ್ಯವಾಗಿ ಯಾವ ಒಂದು ಪಾಠದಲ್ಲಿ ತುಂಬಾ ಕೇಳಿರ್ತೀವಿ, ಯಾವ ಪಾಠದಲ್ಲಿ ಕೇಳ್ತೀವಿ, ನೆನಪಿದ್ಯಾ? ಯಾವ ಒಂದು ಪಾಠದಲ್ಲಿ ನಮ್ಮ ಬೇಸಿಕ್ ಕ್ಲಾಸ್ ಅಲ್ಲೇ ತುಂಬಾ ಈ ಒಂದು ವಿಷಯವನ್ನ ಕೇಳಿರ್ತೀವಿ ಅಲ್ವಾ? ಯಾವ ಪಾಠ? ನೋಡೋಣ, ಎಲ್ಲಿ ಕೇಳ್ತೀವಿ? ಬೇಸಿಕ್ ಕ್ಲಾಸ್ ಅಲ್ಲಿ ಈ ಸಬ್ಜೆಕ್ಟ್ ನ ಎಲ್ಲಿ ಕೇಳಿರ್ತೀವಿ ವಾಕ್ಯವನ್ನ? ನಾನು ಕೇಳ್ತಾ ಇದ್ದ ಅರ್ಥವಾಗ್ತಿದೆ ಎಲ್ರಿಗೂ ಸ್ಪಷ್ಟವಾಗಿ? ಓಕೆ, ಹಾಗಾದ್ರೆ ನಾನು ಹೇಳ್ತಿರೋಂತ ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ವಿಷಯವನ್ನ ನಾವು ಬೇಸಿಕ್ ಕ್ಲಾಸ್ ಅಲ್ಲಿ ಯಾವ ಪಾಠದಲ್ಲಿ ಈ ವಾಕ್ಯಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ಕೇಳಿದೀವಿ? ರಾನ್ಸಮ್ ಅಲ್ಲಿ ಕೇಳಿದಿರಾ? ರಾನ್ಸಮ್, ಯಾಕೆ ನನ್ಗೆ ಉತ್ತರ ಬರ್ತಾ ಇಲ್ಲ ಇಲ್ಲಿಂದ? ಕೇಳಿದ್ದೀನಿ. ರಾನ್ಸಮ್ ಸಬ್ಜೆಕ್ಟ್ ಅಲ್ಲಿ ಈ ಟಾಪಿಕ್ ನ ನಾವು ಕೇಳಿದೀವ ಅಂದ್ರೆ ಈ ವಾಕ್ಯವನ್ನ ನಾವು ನೋಡಿದೀವಾ ನೋಡಿಲ್ವಾ? ನೋಡೇವ್ರಿ ಬ್ರದರ್. ನೋಡಿದೀವಿ ಬ್ರದರ್, ನಮಗೋಸ್ಕರ ಅವರು. ಎಸ್, ಎಸ್ ಆರ್ ನೋ ಅಂತ ಹೇಳಿ, ಅವಾಗ ನಮ್ಗೆ ಏನಾಗುತ್ತೆ, ಕರೆಕ್ಟ್ ಆಗುತ್ತಲ್ಲ. ಮೈಕ್ ಆನ್ ಮಾಡಿ ಮಾತಾಡಿ, ಏನೋ ಇದಾಗಲ್ಲ. ಎಲ್ಲಾದ್ರೂ ನೀವು ಔಟ್ಸೈಡ್ ಇಲ್ಲಿದ್ರು ಕೂಡ ಎಸ್ ಆರ್ ನೋ ಅಂತ ಹೇಳಿದ್ರೆ ಡಿಸ್ಟರ್ಬ್ ಆಗಲ್ಲ. ಓಕೆ, ಯಾಕೆ ನಾನು ಹೀಗೆ ಹೇಳ್ತೀನಿ ಅಂದ್ರೆ, ನಿಮ್ಮ ರೆಸ್ಪಾನ್ಸ್ ಮೇಲೆ. ಈಗ ನಾನೇನೋ ಝೂಮ್ ಅಲ್ಲಿ ಇರ್ತೀನಿ, ನೀವು ಕೇಳ್ತಾ ಇರ್ತೀರಾ ಇಲ್ವಾ, ನಿಮ್ಗೆ ಅರ್ಥವಾಗ್ತಿದ್ಯೋ ಇಲ್ಲ, ನಾನ್ ಪಾಡ ತಗೊಂಡೋಗ್ತಾ ಇರ್ತೀನಿ ಅಂದ್ಬಿಟ್ಟು ನಮ್ಗೆ ಇದಾಗ್ಬಿಡುತ್ತೆ. ಅದರಿಂದ ಕ್ರಿಸ್ತಲ್ ಪ್ರೀತಿ ಸರ್ ರೆಸ್ಪಾನ್ಸ್ ಮಾಡಿ. ನೋಡ್ಬೇಕಾದ್ರೆ ಈ ಒಂದು ಟಾಪಿಕ್ ನಾವೇನ್ ಮಾಡಿದ್ವಿ ಅಂದ್ರೆ, ರಾನ್ಸಮ್ ಸಬ್ಜೆಕ್ಟ್ ಅಲ್ಲಿ ಕೇಳಿದ್ವಿ. ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕಕ್ಕೆ ಸೇರಿದವು, ಎಲ್ಲರೂ ಪಾಪ ಮಾಡಿದ್ರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಅಂತ ಹೇಳ್ತಾರೆ. ನಮಗೆ ಗೊತ್ತಿರುವಂತ ವಿಷಯ ಏನಿದೆ ಈ ವಾಕ್ಯದಲ್ಲಿ, ಏನ್ ಅಡಕವಾಗಿದೆ, ಏನ್ ವಿಷಯ ಇದೆ, ಏನೆಲ್ಲ ವಿಷಯ ಇರ್ಬೋದು, ಏನು ವಿಷಯ ಹುಡುಕಿದ್ರೆ ಸಿಗ್ಬೋದು ಈ ವಾಕ್ಯದಲ್ಲಿ. ನಮ್ ರಾನ್ಸಮ್ ಅನ್ನೋದು ಒಂದ್ ಸಿಕ್ತು, ಕರೆಕ್ಟ್ ಅಪ್ಪ. ಇಲ್ಲಿವರೆಗೆ ನಾವೇನ್ ತಿಳ್ಕೊಂಡಿದ್ವಿ, ಲೋಕದ ಜನರಿಗೆ ಗೊತ್ತಿರುವಂತ ಸತ್ಯ ದೇವ್ರ ಮಕ್ಳಿಗೆ ಗೊತ್ತು. ಏನಪ್ಪಾ ಅಂದ್ರೆ, ಒಬ್ಬ ಮನುಷ್ಯನಿಂದಲೇ ಪಾಪ ಬಂತು ಅನ್ನೋದು ಇಡೀ ಲೋಕಕ್ಕೆ ಗೊತ್ತಿಲ್ಲ. ಇನ್ನು ಕ್ರೈಸ್ತರು ಕೂಡ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಿಲ್ಲ. ಆದ್ರೆ ನಮಗಿನ್ನ ವಿಶೇಷಿತವಾದಂತ ಒಂದು ಬೋಧನೆ, ಸತ್ಯ ದೇವ್ರು ನಮಗೆ ತಿಳಿಸ್ಕೊಟ್ಟಿದ್ರೆ ಏನಪ್ಪಾ ಅಂದ್ರೆ, ಒಬ್ಬ ಮನುಷ್ಯನಿಂದಲೇ ಪಾಪ ಬಂತು, ಮತ್ತೊಬ್ಬ ಮನುಷ್ಯನಿಂದಲೇ ಪಾಪವನ್ನ ದೇವ್ರ ಏನ್ ಮಾಡಿದ್ರು, ಈಡು ಬಲಿಯಾಗಿ ಕೊಟ್ರು, ಅಂದ್ರೆ ಪಾಪವನ್ನ ತೆಗೆದಾಕಿದ್ರು ಅಂತ ವಿಷಯವನ್ನು ಕೂಡ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಈ ವಾಕ್ಯದ ಪ್ರಕಾರವಾಗಿ ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣಕ್ಕೆ ಲೋಕದೊಳಗೆ ಸೇರಿದವು ಅಂತ ಹೇಳ್ತಾರೆ. ಲೋಕಕ್ಕೆ ಸೇರಿದವು ಅಂದ್ರೆ ಏನ್ ಬರುತ್ತೆ ನೋಡ್ರಿ. ಈಗ ನೀವು ಈ ಬೈಬಲ್ ಇಲ್ದೆ ಬೇರೆ KJV ವರ್ಷನ್ ಯಾರ ಹತ್ರ ಆದ್ರೂ ಇದೆಯಾ? ನಿಮ್ ಬೈಬಲ್ ಅಲ್ಲಿ ಓದ್ರಿ, ಈ ವಾಕ್ಯವನ್ನ ನಿಮ್ ಬೈಬಲ್ ಅಲ್ಲಿ ಓದ್ರಿ. ಈ ವಾಕ್ಯವನ್ನ ನಿಮ್ಮ ಸತ್ಯವಾದ ಬೈಬಲ್ ಅಲ್ಲಿ ಓದ್ರಿ. ಆದಿಕಾಂಡ 5ನೇ ಅಧ್ಯಾಯ 12ನೇ ವಾಕ್ಯ ಓದ್ರಿ. ಇದು ನಾನು KJV ಅಲ್ಲಿ ಹಾಕಿದ್ದೇನೆ, ನಿಮ್ಮ BSI ವರ್ಷನ್ ಅಲ್ಲಿ ಓದ್ರಿ. ಏನಾದ್ರು ಅಡ್ಡಿ ಆಗ್ತಿದ್ಯಾ? ನಾನು ಮಾತಾಡೋದು ಕೇಳ್ತಾ ಇಲ್ವಾ? ಕ್ಲಿಯರಿಟಿ ಇಲ್ವಾ? ಎಷ್ಟು ಆದಿಕಾಂಡ? ರೋಮಪುರದವರಿಗೆ 5ನೇ ಅಧ್ಯಾಯ 12ನೇ ವಾಕ್ಯವನ್ನ ನಿಮ್ಮ BSI ವರ್ಷನ್ ಅಲ್ಲಿ ಬೈಬಲ್ ಅಲ್ಲಿ ಓದ್ರಿ. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು, ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಅದೇ ಇದೆ ಬ್ರದರ್, ಅದು ಅದೇ ಇದೆಯಾ? ಸೇಮ್ ಇದೆಯಾ? ಹೌದು ಬ್ರದರ್. ಓಕೆ, ಒಂದ್ ನಿಮಿಷ. ಹಂಗಾದ್ರೆ KJV ಅಲ್ಲಿ ಏನಿರ್ಬೋದು ನೋಡೋಣ ಇಲ್ಲಿ. ಸರಿ, ಏನೋ ಹೆಚ್ಚು ಕಡಿಮೆ ಎಲ್ಲ ಒಂದೇ ತರ ಇದೆ ಇಲ್ಲಿ ಅಲ್ವಾ? ಸರಿ, ಈಗ ಏನಾಯ್ತು ಅಂದ್ರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕಕ್ಕೆ ವ್ಯಾಪಿಸಿತು. ಬೈ ಒನ್ ಮ್ಯಾನ್ ಸಿನ್ ಎಂಟರ್ಡ್ ಇನ್ ಟು ದಿ ವರ್ಲ್ಡ್ ಅಂಡ್ ದ ಡೆತ್ ಬೈ ಸಿನ್ ಅಂತ ಹೇಳ್ತಿದೆ. ಅಂದ್ರೆ ಪಾಪ ಲೋಕಕ್ಕೆ ಎಂಟರ್ ಆಯ್ತು, ಲೋಕಕ್ಕೆ ಬಂತು ಅಂತ ಹೇಳ್ತಾರೆ. ಸೊ ಲೋಕಕ್ಕೆ ಬಂತು ಅಂದ್ರೆ ಏನರ್ಥ? ಲೋಕಕ್ಕೆ ಸೇರಿತು ಅಂದ್ರೆ ಏನರ್ಥ? ಇದಕ್ಕಿಂತ ಮುಂಚೆ ಎಲ್ಲಾದ್ರೂ ಇತ್ತ ಪಾಪ? ಇಲ್ಲ ರೀ, ಎಲ್ಲೂ ಇರ್ಲಿಲ್ಲ ಪಾಪ. ಮತ್ತೆ ಹೆಂಗ್ ಬಂತು ಅಂದ್ರೆ ಯಾವ ಅರ್ಥದಲ್ಲಿ ಬಂತು? ಅದು ಹೆಂಗ್ ಬಂತು? ಅವನ್ ಶರೀರದಿಂದ ಎಲ್ಲರಿಗೆ ಹರಡ್ತಂತ್ರಿ ಅವನ ಸಂತತಿ ಮೂಲಕ. ಓಕೆ, ಸೊ ಒಂದು ವ್ಯಕ್ತಿಯಿಂದ ಪಾಪ ಎಲ್ಲರಿಗೂ ಬಂತು. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ, ಲೋಕಕ್ಕೆ ಬಂತು ಅಂತ ಹೇಳಿದಾಗ ಕ್ರಿಸ್ತನಲ್ಲಿ ಸರವರೇ, ಆದಾಮನು ಮಾಡಿದಂತ ಒಂದು ಅವಿಧೇಯತೆಯಿಂದ
ಆ ಪಾಪ ಎಂಟರ್ ಆಯ್ತು. ಪಾಪ ಅನ್ನೋಂತ ಒಂದು ವಿಷಯ ಭೂಮಿಗೆ ಬಂತು. ಆ ಅವಿಧೇಯತೆಯಿಂದಲೇ ಪಾಪ ಇರೋದು. ಪಾಪ ಅಲ್ಲಿವರೆಗೆ ಯಾರು ಗೊತ್ತಿಲ್ಲ. ಆದ್ರೆ ಇದಕ್ ಮುಂಚೆ ಪಾಪ ಎಲ್ಲಾದ್ರೂ ಇದ್ದಿರ್ಬೋದಾ? ಬೇರೆ ಯಾರೆಲ್ಲಾದ್ರೂ ಇದ್ದಿರ್ಬೋದಾ ಪಾಪ? ಆದಾಮಿಗಿಂತ ಮೊದ್ಲು ಬೇರೆ ಎಲ್ಲಾದ್ರೂ ಇದ್ದಿರ್ಬೋದಾ? ಇಲ್ಲ ರೀ, ಅದನ್ನ ಬೈಬಲ್ ಕೊಟ್ಟಿಲ್ಲ ರೀ. ಅಲ್ಲಿಂದನೇ ಬೈಬಲ್ ಶುರು ಕೊಟ್ಟಿಲ್ಲ. ಆಗುತ್ತೆ. ಬೈಬಲ್ ಅಲ್ಲಿ ಕೊಟ್ಟಿಲ್ಲ ಅಲ್ವಾ? ಇಲ್ಲ ರೀ. ಹೌದ್ರಿ. ಬೈಬಲ್ ಅಲ್ಲಿ ಬೇರೆ ಆದಾಮ್ ಪಾಪ ಮಾಡಕ್ ಮೊದ್ಲು ಬೇರೆ ಯಾರು ಪಾಪ ಮಾಡಿಲ್ವಾ? ನಮ್ಗ ಒಬ್ಬ ಮನುಷ್ಯರಿಂದ ಅಂತ ಫಸ್ಟ್ ಮನುಷ್ಯ ಹುಟ್ಟಿಂದ ಮನುಷ್ಯ ಅಂದ ಮಾತ್ರ ನಮ್ಗೆ ಗೊತ್ತಾಯ್ತು. ಓಕೆ, ವೆರಿ ಗುಡ್. ಅಂದ್ರೆ ಮನುಷ್ಯರಿಂದ ಅಂದಾಗ ಆದಾಮ್. ಈಗ ದೇವರ ಸೃಷ್ಟಿಯಲ್ಲಿ ಅಂತ ತಗೊಂಡ್ರೆ ದೇವ್ರ ಅದು ಸೃಷ್ಟಿ ಅಂದ್ರೆ ಸೃಷ್ಟಿ ಆದಾಮನಿಂದಲೇ ಪ್ರಾರಂಭ ಆಯ್ತಲ್ಲ ಅದು. ದೇವರ ಎಂಟೈರ್ ಸೃಷ್ಟಿ, ಎಲ್ಲ ದೂತರನ್ನ ತಗೊಳ್ಳೋಣ, ಮನುಷ್ಯರನ್ನ ತಗೊಳ್ಳೋಣ, ಎಲ್ಲಿ ಬಂದಿರ್ಬೋದು? ಎಲ್ಲರೂ ಶುದ್ಧವಾಗಿತ್ತಿರಿ ಬ್ರದರ್ ಅವಾಗ. ಇಲ್ಲೂ ಬೈಬಲ್ ಇಲ್ಲ. ಆದಾಮನಲ್ಲಿ ಬರಕ್ಕಿಂತ ಮೊದಲು ದೇವರ ಸೃಷ್ಟಿಗಳಲ್ಲಿ, ದೂತರಲ್ಲಿ ಎಲ್ಲೂ ಯಾರ ಹತ್ರನೂ ಬರ್ಲಿಲ್ಲ ಪಾಪ. ಎಲ್ಲರೂ ಸಂತೋಷವಾಗಿ ಆನಂದವಾಗಿದ್ರಂತ ವಾಕ್ಯ ಇದೆ. ನೀವು ಕರೆಕ್ಟ್ ಆಗಿ ಹೇಳ್ತಾ ಇದೀರಾ. ಆದ್ರೆ ಆದಾಮನ ಬಿಗಿನಿಂಗ್, ಆ ಪಾಪಕ್ಕೆ ಬಿಗಿನಿಂಗ್ ಇದ್ರ ಅದಕ್ಕಿಂತ ಮೊದ್ಲು ಬೇರೆ ಯಾರಾದ್ರೂ ಇದ್ರ? ಹಂಗ ಬೈಬಲ್ ಇಲ್ಲಿ ಕೊಟ್ಟಿಲ್ಲ ಬ್ರದರ್. ಕೊಡ್ಲಿಲ್ವಾ? ಹೋದ್ರಿ ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 44ನೇ ವಾಕ್ಯ ಹೋದ್ರಿ. ಯೋಹಾನ ಸುವಾರ್ತೆ 8:44. ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನ ಓದ್ತಾ ಇದ್ದೀರಾ? 40 ಸಾರಿ ಬ್ರದರ್. ಓಕೆ. ಸೈತಾನನು ನಿಮ್ಮ ತಂದೆ, ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಕ್ಕೆ ಅನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಕರೆಕ್ಟಾ? ಆದಾಮ್ ಪಾಪ ಮಾಡಕ್ ಮೊದ್ಲು ಸುಳ್ಳು ಯಾರಿಂದ ಬಂದಿರ್ಬೇಕು? ರೈಟ್ ಅಲ್ವಾ? ಏದನ್ ತೋಟದಲ್ಲಿ ಆದಿಕಾಂಡ 3ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೀವು ತಿಂದ ದಿನ ಸತ್ಯ ಸಾಯಿ ಇರುವಂತ ದೇವರು ಹೇಳಿದ್ದು ನಿಜ. ಅದಕ್ಕೆ ವಿರುದ್ಧವಾದಂತ ವಿಷಯವನ್ನ ಹೇಳಿದ್ಯಾರು? ಸೈತನ್ ಹೇಳ್ತಾನಂದ್ರೆ ಈ ಸುಳ್ಳು ಹೇಳೋದು ಪಾಪ ಅಲ್ವಾ? ಅದು ಪಾಪನೇ ಪಾಪ ಫಸ್ಟ್ ಬಂದಿದ್ದಿಲ್ಲ ಸೈತಾನಲ್ಲೇ ಬಂತು. ಸುಳ್ಳಿಗೆ ಮೂಲ ಪುರುಷನ್ ಅಂದ್ರೆ ಸೈತನ್ ಹತ್ರನೇ ಇತ್ತು. ಸೈತನ್ ಏನ್ ಮಾಡ್ದ ಅಂದ್ರೆ ಲೋಕಕ್ಕೆ ಬರೋದಕ್ಕೆ ಯಾರನ್ನ ಯೂಸ್ ಮಾಡ್ದ? ಮನುಷ್ಯನ ಅಲ್ವಾ? ಮನುಷ್ಯನ. ಕರೆಕ್ಟಾ? ಹವ್ವಳ ಮೂಲಕ ಆದಾಮ್ನ ಯೂಸ್ ಮಾಡ್ದ. ಆದಾಮ್ನಿಂದ ಏನಾಯ್ತು? ಪಾಪ ಲೋಕಕ್ಕೆ ಎಂಟರ್ ಆಯ್ತು. ಅವನ್ ಏನ್ ಮಾಡ್ದ ಅಂದ್ರೆ ತನ್ನಲ್ಲಿ ಇದ್ದಂತ ಪಾಪವನ್ನ ಇಡೀ ಲೋಕಕ್ಕೆ ತರ್ಬೇಕಂತ ಪ್ಲಾನ್ ಮಾಡ್ದ. ಆ ಪಾಪವನ್ನ ತರೋದಕ್ಕೆ ಅವನು ಯಾರನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ರ ಅಂದ್ರೆ ಟೂಲ್ಸ್ ಆಗಿ ಸರ್ಪವನ್ನ ಸ್ತ್ರೀಯಾಗಿ ಯೂಸ್ ಮಾಡಿ ಆದಾಮನ ಮೂಲಕ ಅಲ್ಲಿ ಪಾಪವನ್ನ ಏನ್ ಮಾಡ್ದ? ಇಡೀ ಲೋಕಕ್ಕೆ ತಂದ್ಬಿಟ್ಟ. ಸರಿ, ಒಂದ್ ವೇಳೆ ಆದಾಮ್ ಪಾಪ ಮಾಡ್ತಾ ಇದ್ರೆ, ಏವಲ್ ಮಾತ್ರ ಪಾಪ ಮಾಡಿದ್ರೆ ಪಾಪ ಲೋಕಕ್ಕೆ ಬರ್ತಾ ಇತ್ತಾ? ಇಲ್ಲ ಬ್ರದರ್, ಖಂಡಿತ ಇಲ್ಲ ಅಲ್ವಾ? ಅವಳೇ ಉಳ್ಬಿಡ್ತಿತ್ರಿ ಅದು ಅಲ್ವಾ? ನೋಡ್ರಿ, ಅವ್ವಳು ಪಾಪ ಮಾಡಿದರೆ, ಆದ್ರೆ ಅವ್ವಳಲ್ಲಿ ಮಕ್ಕಳು ಇನ್ನ ಹುಟ್ಲಿಲ್ಲ. ಆದ್ರೆ ಆದಾಮನ್ ಪಾಪ ಮಾಡದೇ ಇದ್ರೆ ಒಂದ್ ವೇಳೆ ದೇವ್ರ ಏನ್ ಮಾಡ್ಬೋದು? ಆ ದೇವ್ರದಂತ ಒಂದು ನೀತಿಯ ಪ್ರಕಾರವಾಗಿ ತಿಂದ ದಿನ ಸತ್ಯ ಸಾಯಿವೆ ಅಂತ ಹವ್ವಾಳ್ ಸಾಯ್ತಾ ಇದ್ರು. ಆದ್ರೆ ಆದಾಮ್ ಸಾಯ್ತಾ ಇರ್ಲಿಲ್ಲ. ಆದಾಮ್ ಸಾಯ್ತಾ ಇದ್ರೆ ದೇವ್ರ ಏನ್ ಮಾಡ್ಬೋದಾಯ್ತು? ಇನ್ನೊಂದು ಏವಾಲ್ನ ಕೂಡ ಉಂಟು ಮಾಡ್ಬೋದಾಯ್ತು. ಕರೆಕ್ಟಾ? ಎಲ್ಲಿವರೆಗೂ ಆದಾಮ್ ಪಾಪ ಮಾಡಲ್ವೋ ಅಲ್ಲಿವರೆಗೂ ಏನ್ ಮಾಡಲ್ಲ, ಮರಳ ಲೋಕಕ್ಕೆ ಬರಲ್ಲ. ಸೊ ಹವ್ವಾಳ್ ಮಾಡಿದ್ರು ಚಿಂತೆ ಇಲ್ಲ, ಸರ್ಪ ಮಾಡಿದ್ರು ಚಿಂತೆ ಇಲ್ಲ. ಆದ್ರೆ ಆದಾಮನು, ಯಾಕಂದ್ರೆ ಆದಾಮನ ಮೂಲಕ ಇಡೀ ಲೋಕ ಬರುತ್ತೆ. ಜನರೇಷನ್ ಆದಾಮನೊಡೆ ಇದೆ. ಇಡೀ ಸಂತಾನ, ಭೂಮಿಯ ಸಂತಾನ ಆದಾಮನೊಡೆ ಇದೆ. ಆದಾಮ್ ಪಾಪ ಮಾಡದೇ ಇರೋರ್ಗು ಲೋಕಕ್ಕೆ ಪಾಪ ಎಂಟರ್ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ರು, ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕಕ್ಕೆ ಸೇರಿತ್ತು. ಅಂದ್ರೆ ಆದಾಮ್ಗಿಂತ ಮೊದ್ಲು ಪಾಪ ಇತ್ತು. ಆ ಪಾಪ ಲೋಕದಲ್ಲಿ ಇಲ್ಲ, ಭೂಮಿಯಲ್ಲಿ ಇರ್ಲಿಲ್ಲ. ಯಾಕಂದ್ರೆ ಸೈತಾನನು ಭೂಮಿಗೆ ಸಂಬಂಧಪಟ್ಟವನಲ್ಲ, ಆತನು ದೂತನ ವರ್ಗದ. ಸೈತಾನಲ್ಲಿದ್ದಂತಹ ಪಾಪ ಆದಾಮನ ಮೂಲಕ ಲೋಕಕ್ಕೆ ಸೇರಿತು. ಆದ್ರಿಂದ ಏನಾಯ್ತು ಅಂದ್ರೆ ಈ ಲೋಕದಲ್ಲಿ ಇರುವಂತಹ ಈ ಪಾಪ ಸೇರಿದ್ಮೇಲೆ ಈ ಪಾಪ ಎಲ್ಲಿ ಸೇರ್ತಪ್ಪ? ಲೋಕದಲ್ಲಿ ಎಲ್ಲಿ ಸೇರ್ತು ಅಂದ್ರೆ ಅದೇನು ವಸ್ತುನೂ ಅಲ್ಲ, ಏನೂ ಅಲ್ಲ. ಒಂದು ಭಾವನೆ, ಒಂದು ಕಲ್ಪನೆ, ಒಂದು ಮನಸ್ಸಿನ ಸ್ಥಿತಿ. ಅದು ಮನಸ್ಸಿನ ಆಲೋಚನೆಗಳಿಗೆ ಸಂಬಂಧಪಟ್ಟದ್ದು, ದೇವರ ವಿರುದ್ಧವಾಗಿ ಮಾಡುವಂತ ಕ್ರಿಯೆಗಳಿಗೆ ಸಂಬಂಧಪಟ್ಟದ್ದು.
ಅದು ಎಲ್ಲಿ ಸೇರಿತು ಅಂದ್ರೆ ಎಲ್ಲೂ ಸೇರಲ್ಲ, ಆದಾಮನೊಳಗಡೆ ಸೇರ್ತು. ಆದಾಮನೊಡೆಯಿಂದ ಆದಾಮ ಹುಟ್ಟುವಂತ ಮಕ್ಕಳಿಗೆ ಆತನ ಗುಣ ಸ್ವಭಾವದ ಮೂಲಕವಾಗಿ ಬಂತು. ಕರೆಕ್ಟ್ ಅಲ್ವಾ? ಆತನಿರುವಂತ ಗುಣ ಹೌದು ಸ್ವಭಾವ ಹಾಗೆಯೇ ಟ್ರಾನ್ಸ್ಫರ್ಮ್ ಆಯ್ತು. ಈಗ ಆತನು ದೇವರಿಗೆ ಅವಿಧೇಯತೆ ಅನ್ನುವಂತ ಗುಣನ ಬೆಳೆಸ್ಕೊಂಡಿದ್ದಾರೆ. ಹಾಗಾಗಿ ಇಡೀ ಲೋಕಕ್ಕೆ ಏನ್ ಬಂತು? ಅವಿಧೇಯತೆ. ನಾನ್ ದೇವರಿಗೆ ಒಬೆ ಆಗಿಲ್ಲ, ನನ್ ಮಕ್ಳು ನನಗೆ ಒಬೆ ಆಗಲ್ಲ ಅಲ್ವಾ? ನನ್ ಮಕ್ಳು ಒಬೆ ಆಗಿಲ್ಲ ಅಂದ್ರೆ ಮಕ್ಳು ಏನ್ ಮಾಡ್ತಾರೆ? ಅವರು ಡಿಸೊಬಿಡಿಯಂಟ್ ಬೆಳೀತಾರೆ. ಅವ್ರು ಹುಟ್ಟುವಂತ ಮಕ್ಳು ಅವರು ಡಿಸೊಬಿಡಿಯಂಟ್ ಬೆಳೀತಾರೆ. ಹೀಗೆ ಅವಿಧೇಯತೆ ಅಂದ್ರೆ ದೊಡ್ಡವರ ಮಾತನ್ನ ಕೇಳ್ಬಾರ್ದು, ಕೇಳ್ದೆ ಹೋಗದೆ ಇರುವಂತ ಗುಣಗಳು ಭೂಮಿಗೆ ಬಂದ್ಬಿಡ್ತು. ಇದರ ಪರಿಸ್ಥಿತಿ ಏನಾಯ್ತು ನೋಡ್ರಿ. ಹಿರಿಯರು ದೊಡ್ಡವರು ಅಂದಾಗ, ಈಗ ಆದಾಮನ ಸೃಷ್ಟಿ ಮಾಡಿದಾಗ ದೊಡ್ಡವರು ಯಾರಪ್ಪ ಅಂದ್ರೆ ಆದಾಮ್ಗಿಂತ ದೊಡ್ಡವರು ದೇವ್ರೆ. ಆದಾಮ್ ಗೊತ್ತಿರೋ ಪ್ರಕಾರವಾಗಿ ಸೈತಾನು ಇದ್ದಿರ್ಬೋದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇದ್ದಿರ್ಬೋದು, ಅದೆಲ್ಲ ನಮ್ಗೆ ಗೊತ್ತಿದೆ. ಆದ್ರೆ ಆದಾಮನ ದೃಷ್ಟಿಯಲ್ಲಿ ಆದಾಮನ ನಡೆಸೋದಿಕ್ಕೆ ಆದಾಮ್ಗೆ ಆಜ್ಞೆಲ್ಲ ಕೊಟ್ಟಿರೋರು ಯಾರಪ್ಪ ಅಂದ್ರೆ ದೇವರು ದೊಡ್ಡವರು. ಈಗ ಅವ್ರಿಗೆ ವಿಧೇಯರಾಗ್ಬೇಕು, ನಡಿಬೇಕಂತ ಸ್ವಭಾವ ಆದಾಮ್ನಲ್ಲಿ ಬೆಳಿಬೇಕಾಯ್ತು. ಆ ರೀತಿ ಏನಾದ್ರು ಬೆಳೆದಿದ್ರೆ ಅವನಿಗೆ ಹುಟ್ಟುವಂತ ಮಕ್ಕಳು ಅವನಿಗೆ ವಿಧೇಯರಾಗ್ಬೇಕಂತ ಭಾವನೆನ ಕಲಿತಾ ಇದ್ರು. ಯಾಕಂದ್ರೆ ಅದನ್ನ ಆದಾಮ್ ಕಲ್ತಿದ್ರು. ಆದಾಮ್ ಗುಣಗಳಲ್ಲೇ ಅದು ಕಾಣಲ್ಪಡ್ತು. ಎಲ್ಲಿ ಆದಾಮ್ ಇದನ್ನ ಮಾಡಿಲ್ವೋ ಆತನ ಸಂತಾನ ಕೂಡ ಏನಾಯ್ತು? ಈ ದೊಡ್ಡವರಿಗೆ ನಾನು ವಿಧೇಯ ಆಗ್ಬೇಕು, ಒಬಿಡಿಯಂಟ್ ಆಗ್ಬೇಕಂತ ಗುಣನ ಕಲಿಲಿಲ್ಲ. ಕರೆಕ್ಟ್ ಅಲ್ವಾ? ಹಾಗಾಗಿ ಏನಾಯ್ತು? ಒಳ್ಳೇದಕ್ಕಾಗ್ಲಿ ನೀತಿಗಾಗ್ಲಿ ವಿಧೇಯತೆ ಆಗ್ಬೇಕು ಅನ್ನುವಂತ ವಿಷಯಗಳನ್ನ ಕಲಿದೆ ಎಲ್ರು ಕೂಡ ಅವಿಧೇಯತೆ ಅನ್ನುವಂತ ಗುಣಗಳನ್ನ ಬೆಳೆಸ್ಕೊಂಡ್ರು. ಇದು ಆದಾಮ್ನಿಂದ ಬಂದದ್ದು. ಅದರಿಂದ ಏನಾಯ್ತು ಅಂದ್ರೆ ಇಡೀ ಲೋಕಕ್ಕೆ ಹುಟ್ಟುವಂತ ಮಕ್ಕಳಲ್ಲಿ ಗುಣ ಸ್ವಭಾವ ಇತ್ತು. ಕ್ರಿಸ್ತನ ಪ್ರೀತಿಸರು ಅಂದ್ರೆ ಈಗ ಕಾಯಿನನ್ನ ತಗೊಳ್ಳೋಣ. ತಾಯಿನ ತಗೊಳ್ಬೇಕಾದ್ರೆ ನೋಡ್ರಿ, ಕಾಯಿನೋ ಒಂದು ವಿಷಯ ಏನಪ್ಪಾ ಅಂದ್ರೆ ಆತನು ಬಲಿಯನ್ನ ಸಮರ್ಪಣೆ ಮಾಡ್ತಾರೆ. ಅದ್ರಲ್ಲಿ ನಾನಾ ತರಹದ ಪಾಠ ನಾವು ಕೇಳಿದೀವಿ. ಆಬೇಲ್ನ ಕೂಡ ಬಲಿ ಸಮರ್ಪಣೆ ಮಾಡ್ತಾರೆ. ಆಗ ದೇವ್ರು ಅವ್ರಿಗೆ ಮುಂಚಿತವಾಗಿ ಹೇಳ್ತಾರೆ, ನೀನ್ ಯಾಕೆ ಕೋಪಗೊಳ್ತಿದ್ಯಾ? ಒಳ್ಳೇದು ಮಾಡಿದ್ರೆ ನಿನಗೆ ಮೇಲಾಗುವುದಿಲ್ಲವೋ ಅಂತ ಹೇಳ್ತಾರೆ ತಾನೆ ದೇವ್ರು. ಕಾಯಿನು ಒಬೆ ಆಗಲ್ಲ. ಯಾಕೆ ಒಬೆ ಆಗಿಲ್ಲ? ಯಾಕಂದ್ರೆ ತಂದೆ ಒಬೆ ಆಗಿಲ್ಲ ದೇವ್ರ ಮಾತಿಗೆ. ಅದೇ ಗುಣಗಳು ಕಾಯಿನಲ್ಲಿತ್ತು. ದೇವ್ರ ಮಾತು ನಾನು ಯಾಕೆ ಕೇಳ್ಬೇಕು? ನನ್ ತಮ್ಮನ್ನ ಸಾಯಿಸ್ತೀನಿ ಅಂತ ಸಾಯಿಸಿದ್ರು. ಈ ಒಬೆ ಆಗುವಂತ ಗುಣ ಅಲ್ಲಿಲ್ವೋ ಅದೇ ಗುಣ ಬಂತು. ಹೀಗೆ ನಮ್ ಜನರೇಷನ್ ಅಲ್ಲಿ ನೋಡಿ, ನನ್ ಮಕ್ಳು, ನಿಮ್ ಮಕ್ಳು, ನಮ್ ಜನರೇಷನ್ ಎಲ್ಲ ಹೆಂಗಿದೆ ಅಂದ್ರೆ ಹಾಗೆ ನಮ್ಮ ಗುಣಗಳನ್ನ ಬೆಳೆಸ್ಕೊಂಡ್ ಬಂದ್ಬಿಟ್ಟಿದೆ, ಇಡೀ ಲೋಕಕ್ಕೆ ವ್ಯಾಪಿಸಿತು. ಆದ್ರಿಂದ ಪಾಪ ಬಂದ್ಮೇಲೆ ಮರಣ ಡೆಫಿನೆಟ್ಲಿ ಇದ್ದೇ ಇದೆ. ಕರೆಕ್ಟಾ? ಹೇಗೇನಾಯ್ತು? ಪಾಪವನ್ನ ತೆಗ್ದಾಕ್ಬೇಕು ಮೊದ್ಲು. ಪಾಪವನ್ನ ತೆಗ್ದಾಕದೆ ಮರಣವನ್ನ ತೆಗ್ದಾಕಕ್ಕಾಗಲ್ಲ. ದೇವ್ರು ಮಾಡುವಂತ ಪ್ಲಾನ್ ಏನಪ್ಪಾ ಅಂದ್ರೆ ಈ ಪಾಪವನ್ನ ತೆಗ್ದಾಕಕ್ಕೆ ದಾರಿ ಹುಡುಕ್ಬೇಕು ಹೊರತು ಮರಣವನ್ನಲ್ಲ. ಪಾಪವನ್ನ ತೆಗ್ದಾಕ್ಬಿಟ್ರೆ ಮರಣವನ್ನ ತೆಗೆದಾಕಬಹುದು. ಯಾಕಂದ್ರೆ ದೇವರ ನೀತಿ ಇವತ್ತು ಕೊಟ್ಟಂತ ಅಂದ್ರೆ ಪಾಪದ ಸಂಬಳ ಮರಣ ಅನ್ನುವಂತ ನೀತಿ ಇದು ತಾತ್ಕಾಲಿಕವಾದಂತಲ್ಲ, ಶಾಶ್ವತವಾದದ್ದು. 1000 ಕೋಟಿ ವರ್ಷಗಳಾದ್ರೂ ಈ ಲಾ ಬದಲಾವಣೆ ಆಗೋದೇ ಇಲ್ಲ, ಬದಲಾವಣೆ ಮಾಡಕ್ ಆಗೋದೇ ಇಲ್ಲ. ಇದು ದೇವರ ಮಾತಿಗೆ ಅವಿಧೇಯರಾದ್ರೆ ಅವರು ಜೀವಂತವಾಗಿರಲ್ಲ, ಅವ್ರು ಬದುಕಲ್ಲ, ಅವ್ರಿಗೆ ಯಾವುದೇ ವಿಷಯಗಳು ಸಿಗಲ್ಲ ಅನ್ನೋದು ಇದು ಶಾಶ್ವತವಾದಂತ ಅಲ್ಲ. ಈ ಲಾನ ಯಾರೇ ಮೀರಿದ್ರು ಸರಿ, ಖಂಡಿತವಲ್ಲ ಅವ್ರಿಗೆ ಮರಣ ಇದೆ. ಇನ್ನ ದೂತರ ವರ್ಗಕ್ಕೆ ತಗೊಂಡಾಗ ದೇವ್ರ ದೂತರಿಗೆ ಯಾವತ್ತಾದ್ರೂ ಪಾಪದ ಸಂಬಳ ಮರಣ ಅಂತ ಯಾವತ್ತಾದ್ರೂ ಹೇಳಿದ್ರ ಅಂತ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕರೆಕ್ಟ್ ಆಗಿಲ್ಲ. ಆದ್ರೂ ಕೂಡ ದೇವ್ರು ಕೂಡ ಏನ್ ಮಾಡಿದ್ರು? ಆ ಒಂದು ಸಿಸ್ಟಮ್ನ, ನೀತಿನ ಇಟ್ಟಿದ್ರು. ಏನಪ್ಪಾ ಅಂದ್ರೆ ದೇವ್ರ ಮಾತಿಗೆ ಅವಿಧೇಯರಾದರೂ ಜೀವವನ್ನ ಪಡ್ಕೊಳ್ಳಕ್ಕೆ ಸಾಧ್ಯತೆ ಇಲ್ಲ. ಇದು ಸರ್ವವ್ಯಾಪ್ತಿ, ಇಡೀ ವಿಶ್ವವನ್ನ ಆವರಿಸ್ಬಿಟ್ಟಿದೆ ಈ ನಿಯಮ. ಹಾಗಂತ ದೂತರು ಪಾಪ ಮಾಡಿದ್ಮೇಲೆ ಅವ್ರು ಎಂದೆಂದಿಗೆ ಇರೋದಕ್ಕೂ ಸಾಧ್ಯತೆ ಇಲ್ಲ. ನಮಗೆ ಬೇಕಾದ್ರೆ ದೇವ್ರ ಏನ್ ಮಾಡಿದ್ರು? ಆದಾಮಿಗೆ 1000 ವರ್ಷದೊಳಗೆ ಸಾವನ್ನ ಮುಂತಿಳಿಸಿ ಆ ಒಂದು ದಿನದಲ್ಲೇ ಸಾಯಿವಿ ಅಂತ ಹೇಳಿದಾಗ, ಒಂದು ದಿನ ದೇವರ ದೃಷ್ಟಿಯಲ್ಲಿ 1000 ವರ್ಷದ ಲೆಕ್ಕದ ಪ್ರಕಾರವಾಗಿ ಸಾಯ್ಬಹುದಾದಂತ ಒಂದು ವಿಷಯವನ್ನ ಮಾಡಿಟ್ಟಿದ್ರು ಕೂಡ ದೂತರಿಗೆ ಆ ನಿಯಮ ಅನ್ವಯವಾಗೋದೇ ಇಲ್ಲ ಅಂತ ಆಗಲ್ಲ. ಯಾಕಂದ್ರೆ ಅವರು ಕೂಡ ಅನ್ವಯವಾಗುತ್ತೆ. ಆದ್ರೆ ಅವರ ಸಮಯ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬಹುದು. ದೇವ್ರ ಸಮಯನ ಏನ್ ಮಾಡ್ಬೋದು? ತಲ್ಲೆ ಹಾಕ್ಬಹುದು. ಯಾಕಂದ್ರೆ ದೂತರು ನೋಡ್ರಿ, ಅದಕ್ಕೆ ಹೇಳಿದ್ರೆ ಮಹಾದಿನದ ನ್ಯಾಯ ತೀರ್ಪಿಗೋಸ್ಕರ ಅವ್ರನ್ನ ಸರಪಣಿಯಲ್ಲಿ ಕಟ್ಟಿ ಏನ್ ಮಾಡಿದ್ರೆ, ಅಂಧಕಾರ ಸರಪಳಿ ಕಟ್ಟಿ ಅವರಿಗೆ ನರಕದಲ್ಲಿ ದೊಬ್ಬ ಹಾಕಿದಾರೆ ಅಂತ ವಾಕ್ಯವನ್ನು ಓದ್ತೀವಿ. ಅಂದ್ರೆ ಏನರ್ಥ? ಅಂದ್ರೆ ಅವ್ರು ಕೂಡ ಟೈಮ್ ನಲ್ಲಿ ಲಿಮಿಟ್ ಮಾಡಿದ್ದಾರೆ. ಈ ಟೈಮ್ ಆದ್ಮೇಲೆ ನೀವೇನೋ ಬದಲಾವಣೆ ಆಗಿದ್ರೆ ನಿಮ್ಮನ್ನು ಸಾಯಿಸ್ತೀನಿ ಅಂತ. ಅದಕ್ಕೆ ಸೈತಾನಗಾತನ ದೂತರಿಗೆ ಏರ್ಪಡಿಸಿದಂತ ಅಗ್ನಿಯ ಕೆರೆಯಲ್ಲಿ ಅವಳು ದೊಬ್ಬಲ್ಪಡುವರು ಅಂತ ಹೇಳ್ತಾ ಇದ್ರಲ್ಲ, ಅಂದ್ರೆ ಅವ್ರಿಗೂ ನಾಶ ಇದೆ. ಸೊ ಸಿಂಪಲ್, ದೇವರ ಲಾ ಎಷ್ಟಿದೆ ಅಂದ್ರೆ ಅದು ದೂತರಿಗೂ ಸರಿ ಮನುಷ್ಯರಿಗೂ ಸರಿ ದೇವರ ಆಜ್ಞೆನ ಅವಿಧೇಯರಾದ್ರೆ ಯಾರೂ ಜೀವವನ್ನ ದೇವರಿಂದ ಪಡ್ಕೊಳ್ಳಕ್ಕೆ ಸಾಧ್ಯತೆ ಇರಲ್ಲ. ಹಾಗಾಗಿ ಈ ವಿಷಯನ ತಗೊಂಡಾಗ ಇದ್ರಲ್ಲಿ ಇನ್ನೇನೆಲ್ಲ ನೋಡ್ಬೋದು ಅಂದ್ರೆ, ಮೊದಲನೇದಾಗಿ ದೇವರ ನ್ಯಾಯ ತೀರ್ಪನ್ನ ನೋಡ್ಬೋದು. ಅದನ್ನೇ ವಾಕ್ಯದಲ್ಲಿ ಓದ್ತೀವಿ, ನಾವು ಓದಿದೀವಲ್ಲ ನ್ಯಾಯ ತೀರ್ಪು. ನೋಡ್ರಿ, ಇಲ್ಲಿರುವಂತ ವಾಕ್ಯ ಏನಪ್ಪಾ ಅಂದ್ರೆ ಪಾಪದ ಸಂಬಳ ಮರಣ ಅನ್ನೋದು ಇದು ತುಂಬಾ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಇದು ನಾವು ರ್ಯಾನ್ಸಮ್ ಸಬ್ಜೆಕ್ಟ್ ಅಲ್ಲಿ ಕೇಳಿದೀವಿ, ಹೆಲ್ ಸಬ್ಜೆಕ್ಟ್ ಅಲ್ಲೂ ಕೇಳಿದೀವಿ, ಆತ್ಮ ಸಬ್ಜೆಕ್ಟ್ ಅಲ್ಲೂ ಕೇಳಿದೀವಿ. ಯಾಕಂದ್ರೆ ದೇವ್ರು ಕೊಟ್ಟಂತ ಜಡ್ಜ್ಮೆಂಟ್ ಇಷ್ಟೇ.
ಪಾಪದ ಸಂಬಳ ಮರಣ. ಇದನ್ನ ನಾವು ಓದಿದ್ವಲ್ಲ, ರೋಮಪುರದ್ರಿಗೆ 1ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ. ಓದ್ಬಿಡ್ರಿ ಆ ವಾಕ್ಯವನ್ನ. ಆದರೂ ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆಂಬ ದೇವವಿಧಿಯು ಅವರಿಗೆ ತಿಳಿದಿದ್ದರೂ ಅವರು ತಾವು ಅವುಗಳನ್ನು ಮಾಡುವುದಲ್ಲದೆ ಮಾಡುವವರನ್ನು ಅನುಮೋದಿಸುತ್ತಿದ್ದರು. ನೋಡ್ರಿ, ಇಲ್ಲೇನ್ ನೋಡ್ತೀವಿ ಅಂದ್ರೆ, ಎಲ್ಲರಿಗೂ ಕೊಟ್ಟಿರುವಂತ ದೇವರ ನ್ಯಾಯವಾದ ತೀರ್ಪು ಮರಣ. ಈ ನೋಡಿ, ಮರಣ ಅನ್ನೋದು ಒಂದು ನ್ಯಾಯವಾದ ತೀರ್ಪು, ಕರೆಕ್ಟ್ ಅಲ್ವಾ? ಈ ನ್ಯಾಯವಾದ ತೀರ್ಪಿನಲ್ಲಿ ಒಂದ್ ರೀತಿ ನ್ಯಾಯನ ನೋಡ್ತೀವಿ, ಆದ್ರೆ ಇಲ್ಲಿ ಕರುಣೆನ ನೋಡಕ್ಕಾಗುತ್ತಾ? ಪ್ರೀತಿನ ನೋಡಕ್ಕಾಗುತ್ತಾ? ದೇವ್ರು ಕೊಟ್ಟಿರೋ ಜಜ್ಮೆಂಟ್ ಅಲ್ಲಿ ಕರುಣೆ ಪ್ರೀತಿಗಳನ್ನ ನೋಡಕ್ಕಾಗುತ್ತಾ? ತನ್ನ ಮಗನ ಕೊಟ್ಟಾರಲ್ರಿ, ಎಷ್ಟು ಓಕೆ, ಕರೆಕ್ಟ್. ಈಗ ಮಗನ ಕೊಟ್ಟಿದ್ದು ವಿಷಯಕ್ಕೆ ಬರೋಣ, ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಇಡುಬಲಿಯಾಗಿ ಕೊಟ್ಟಿದ್ದು ಮುಂದಿನ ಒಂದು ಭಾಗ. ಇವಾಗ ಈ ಜಜ್ಮೆಂಟ್ ಅಲ್ಲೇ ನೋಡೋಣ. ಈ ಜಜ್ಮೆಂಟ್ ಅಲ್ಲಿ ಹೋಗೋದ್ ಬೇಡ, ಮಗನು ಅನ್ನೋಂಥ ವಿಷಯವೇ ಇಲ್ಲ ಈಗ. ಅದ್ರ ದೇವರನ್ನ ಜಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಪಾಪದ ಸಂಬಳ ಮರಣ. ನೋಡಿ, ಮೊದಲೇ ದೇವ್ರ ಹೇಳಿದ ಪ್ರಕಾರವಾಗಿ ಆದಾಮನ ಒಬ್ಬ ಮನುಷ್ಯನಿಂದಲೇ ಪಾಪ ಏನಾಯ್ತು, ಲೋಕಕ್ಕೆ ಎಂಟರ್ ಆಯ್ತು, ಅದರಿಂದ ಮರಣ ಬಂತು. ಓಕೆ, ಪಾಪ ಎಂಟರ್ ಆಗಿದ್ಮೇಲೆ ದೇವ್ರು ಬಿಟ್ಟಿರ್ಬಹುದು, ಸುಮ್ಮನೆ ಇದ್ದಿರ್ಬಹುದು, ಆದ್ರೆ ಮರಣ ಕೊಡದೆ ಇಟ್ಟಿರ್ಬಹುದು. ಯಾಕೆ ಮರಣನ ಕೊಡ್ಬೇಕಾಯ್ತು? ಒಂದ್ ವೇಳೆ ಮರಣ ಕೊಡದೆ ಹಾಗೆ ಇದ್ದಿದ್ರೆ ಏನಾಗ್ತಿತ್ತು? ಪಾಪ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಪಾಪ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಆಮೇಲೆ ಏನಾಗ್ತಾ ಇತ್ತು? ಮನುಷ್ಯರು ದೇವರಿಗೆ ಎದುರುತ್ತಿರ್ಲಿಲ್ಲ. ಮನುಷ್ಯರು ದೇವರಿಗೆ ಎದುರ್ತಾ ಇರ್ಲಿಲ್ಲ. ಗುಡ್. ಬೇರೆ ಒಳ್ಳೆ ಪಾಯಿಂಟ್ ಹೇಳ್ತಿದ್ರೆ ಎಲ್ಲ, ನೀವು ಹೇಳಿದಿಲ್ಲ, ಕರೆಕ್ಟ್ ಪಾಯಿಂಟ್. ಇನ್ನೊಂದು ವಿಷಯ ಏನಪ್ಪಾ ಅಂತ ನೋಡ್ರಿ, ಈಗ ಪಾಪ ದೇವ್ರ ಸನ್ನಿಧಾನ ಕಳ್ಕೊತಾ ಇದ್ರಲ್ವ. ಕರೆಕ್ಟ್, ನೀವು ಹೇಳಿದಲ್ಲ, ಒಳ್ಳೆ ಪಾಯಿಂಟ್. ನೋಡ್ರಿ, ಈಗ ದೇವ್ರೇನಾದ್ರು ಅವ್ರಿಗೆ ಆ ಒಂದು ಗಿಫ್ಟ್ ನ ಕೊಟ್ಟಿರ್ಲಿಲ್ಲ ಯಾವಾಗ್ಲೂ ಕೂಡ. ಪಾಪದ ಸಂಬಳ ಮರಣ ಅಂತ ಹೇಳಿದಾಗ ಮನುಷ್ಯನಿಗೆ ದೇವ್ರು ಸೃಷ್ಟಿ ಮಾಡಿದ್ಮೇಲೆನೆ ಏನ್ ವಿಷಯ ಹೇಳಿದ್ರು, ನೋಡಪ್ಪ, ನೀನು ಸೃಷ್ಟಿ ಮಾಡಲ್ಪಟ್ಟಿದ್ದು ಮಣ್ಣಿಂದ, ನಾನು ಏನೋ ಪರ್ಮನೆಂಟ್ ಆಗಿರುವಂತ ಸ್ಥಿತಿಯಲ್ಲಿ ಉಂಟು ಮಾಡಿಲ್ಲ. ಆದ್ರೆ ಪರ್ಮನೆಂಟ್ ಆಗಿ ನೀನು ಇರ್ಬೇಕಂದ್ರೆ, ಶಾಶ್ವತವಾಗಿ ನೀನು ಜೀವ ಪಡ್ಕೊಳ್ಬೇಕಂದ್ರೆ ನನ್ನ ನೀತಿ ನಿಯಮನ ಫಾಲೋ ಮಾಡೋದನ್ನ ನೀವು ಅಭ್ಯಾಸ ಮಾಡ್ಕೊಬೇಕು. ನೀನು ಎಲ್ಲಿ ನನ್ನ ನೀತಿ ನಿಯಮಿಗೆ ವಿಧೇಯತರಾಗೋದನ್ನ ಸಂಪೂರ್ಣವಾಗಿ ಕಲಿತೀಯೋ, ಆಗ ನಾನೇನ್ ಮಾಡ್ತೀನಿ, ನಿನಗೆ ಈ ಶರೀರವನ್ನು ಬಿಟ್ಟು ಬೇರೆ ಶರೀರನ ಕೊಡಬಲ್ಲೆ. ಆದ್ರೆ ನೀನಿರುವಂತ ಶರೀರ ಯಾವ ರೀತಿ ಶರೀರ ಅಂದ್ರೆ, ಈ ಭೂಮಿಗೆ ಸಂಬಂಧಪಟ್ಟಂತ ಶರೀರ. ಅದರಿಂದ ನಿನಗೆ ಗಾಯವಾಗ್ಬಹುದು, ನೋವು ಬರ್ಬೋದು, ರಕ್ತ ಬರ್ಬೋದು, ಏನ್ ಬೇಕಾರಾಗ್ಬೋದು. ಆದ್ರೆ ನಾನು ಹೇಳಿದಂತ ಒಂದು ವಿಷಯಗಳನ್ನ ನೀನು ವಿಧೇಯಾಗಿ ನಡೆದ್ರೆ ನಿನಗೆ ಅದಕ್ಕೆ ತಕ್ಕಂತ ಒಂದು ಜೀವವನ್ನು ಏನ್ ಮಾಡ್ತೀನಿ, ನನಗೆ ಕೊಡ್ತೀನಿ. ಇಲ್ಲಾಂದ್ರೆ ಏನ್ ಮಾಡ್ತೀಯ ಅಂದ್ರೆ, ನೀನು ಇದೇ ಒಂದು ಶರೀರದಲ್ಲಿ ಮರಣವನ್ನು ಅನುಭವಿಸ್ತೀಯ. ನೋಡ್ರಿ, ಒಂದ್ ವೇಳೆ ದೇವರು ಆ ರೀತಿಯಾದಂತ ಒಂದು ಸಾವೇ ಇಲ್ದಿರೋಂತ ವಿಷಯ ಕೊಟ್ಬಿಟ್ಟಿದ್ರೆ, ಕೃಷ್ಣ ಪ್ರಿಯ ಸರಸರಿಯರೇ, ಯೋಚನೆ ಮಾಡಿ, ಇನ್ನೊಂದು ರೀತಿಯಲ್ಲಿ ಮನುಷ್ಯನ ಒಂದು ಆಲೋಚನೆಯಲ್ಲಿ ಎಷ್ಟು ಕೆಟ್ಟದಾಗಿರ್ತಿತ್ತು ಗೊತ್ತಾ? ಎಷ್ಟು ಕೆಟ್ಟ ಒಂದು, ಅಂದ್ರೆ ಪ್ರಪಂಚದಲ್ಲಿ ಇರುವಂತ ಪ್ರತಿಯೊಬ್ಬರು ಸೈತಾನ ಆಗ್ತಿದ್ರು, ಕರೆಕ್ಟಾ? ಪ್ರತಿಯೊಬ್ರು ಕೂಡ ಸೈತಾನ ಆಗ್ತಿದ್ರು. ಸೈತಾನ ಅಂದ್ರೆ ಸೈತಾನ ರೀತಿ ಆಲೋಚನೆ ಮಾಡ್ತೀವಿ. ಯಾಕಂದ್ರೆ ಪಾಪವನ್ನು ತುಂಬಾ ಕಲಿಯಕ್ಕೆ ಅವಕಾಶ ಇದೆ, ಸಮಯ ಇದೆ, ಲೈಫು ಇದೆ. ಈ ಕಡೆ ತಪ್ಪು ಮಾಡಿದ್ರೆ ಶಿಕ್ಷೆ ಇಲ್ಲ. ಎಲ್ರು ಕೆಟ್ಟವರಾಗ್ತಿದ್ರು. ಒಂದ್ ವೇಳೆ ಅದು ಊಗಿಸಕ್ಕೂ ತುಂಬಾ ಕಷ್ಟ ಅಲ್ವಾ? ಯಾವ ರೀತಿ ಅಂದ್ರೆ, ಮನುಷ್ಯನ ಜೀವನ, ಮನುಷ್ಯನ ಭಾವನೆಗಳು ದೇವರ ದೃಷ್ಟಿಯಲ್ಲಿ ತುಂಬಾ ಕೆಟ್ಟದಾಗಿದ್ರಿಂದ ಅವನ ಸಾಯಿಸದೆ ಬಿಟ್ರೆ, ಮರಣವನ್ನ ಕೊಡದೆ ಬಿಟ್ರೆ, ಮತ್ತೆ ಅಂದ್ರೆ ಅವನ್ನ ದೇವರ ಕಡೆಗೆ ತರೋದು ತುಂಬಾನೇ ಕಷ್ಟ, ಮತ್ತೆ ಬದಲಾವಣೆ ಮಾಡೋಕ್ಕೂ ತುಂಬಾ ಕಷ್ಟ. ಅಂದ್ರೆ ಬದಲಾವಣೆ ಮಾಡಕ್ಕೆ ದೇವ್ರು ಇಟ್ಟಿರುವಂತ ಒಂದೇ ಒಂದು ದಾರಿ ಏನಪ್ಪಾ ಅಂದ್ರೆ, ದೇವ್ರು ಕೊಟ್ಟಿರುವಂತ ನ್ಯಾಯವಾದ ತೀರ್ಪಿನೊಳಗಿರುವಂತ ಪ್ರೀತಿ ಏನಪ್ಪಾ ಅಂದ್ರೆ, ಈ ಕಷ್ಟದಲ್ಲಿ, ಈ ಪಾಪದಲ್ಲಿರುವಂತ ಮನುಷ್ಯನ ಸಾಯಿಸಿ ನೀವ್ ಹೇಳಿದ ಪ್ರಕಾರವಾಗಿ ಕ್ರಿಸ್ತನಲ್ಲಿ ಮತ್ತೆ ಏನ್ ಮಾಡ್ಬೇಕು, ಪುನರ್ತನ ಕೊಡ್ಬೇಕು. ಆದ್ರೆ ಪಾಪದಲ್ಲಿ ಆತನು ಮುಂದುವರಿಯೋದು, ಪಾಪದ ಭಾವನೆಗಳಲ್ಲಿ ಮುಂದುವರಿಯೋದು ಯಾರಿಗೆ ಮೊದಲು ಕಷ್ಟ ಅಂದ್ರೆ ಮನುಷ್ಯನಿಗೆ ಕಷ್ಟ, ಕರೆಕ್ಟ್ ಅಲ್ವಾ? ಈಗ ನಾವು ಒಂದು ವಿಷಯ ತಗೊಳ್ಳೋಣ. ಈಗ ನಾವು ಒಬ್ಬನ ಕೊಲೆ ಮಾಡ್ಬಿಟ್ಟು ತುಂಬಾ ಸಮಾಧಾನವಾಗಿ ಸಂತೋಷವಾಗಿ ನಾವ್ ಇರಕ್ಕಾಗುತ್ತಾ? ಸುಳ್ಳು ಹೇಳ್ಬಿಟ್ಟು, ಒಬ್ಬನ ವಂಚನೆ ಮಾಡ್ಬಿಟ್ಟು, ಅನ್ಯಾಯ ಮಾಡ್ಬಿಟ್ಟು ನಾವು ತುಂಬಾ ಸಂತೋಷವಾಗಿ ಸಮಾಧಾನವಾಗಿ ಜೀವಿಸಕ್ಕಾಗುತ್ತಾ? ಪಾಪದ ಯಾವುದೇ ಗುಣಗಳು ಮೊದಲು ಮನುಷ್ಯನನ್ನ ನಾಶ ಮಾಡುತ್ತೆ. ಮನುಷ್ಯನ ಭಾವನೆಗಳನ್ನ, ಆತನ ಮೈಂಡ್, ಆತನ ಹೃದಯವನ್ನ ಏನ್ ಮಾಡುತ್ತೆ, ಕೆಡಿಸುತ್ತೆ. ಅಲ್ಲಿರುವಂತ ಸಮಾಧಾನ, ಅಲ್ಲಿರುವಂತ ಸಂತೋಷವನ್ನ ಹಾಳು ಮಾಡುತ್ತೆ. ಅಂತ ಹಾಳಾದ ಸಂತೋಷದಲ್ಲಿ, ಅಂತ ಸಮಾಧಾನ ಇಲ್ಲದ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ನಿರಂತರವಾಗಿ ಜೀವಿಸ್ತಾನಂದ್ರೆ ಕೊನೆಗೆ ಅವನು ಏನಂತ ಗೊತ್ತಾ? ಏನ್ ಅನ್ಬೋದು? ದೇವ್ರು ನೋಡಿ, ಈ ಲೈಫೇ ಬೇಡ ಅನ್ಸ್ಬಿಡುತ್ತೆ ಅವನಿಗೆ, ಕರೆಕ್ಟಾ?
ಅಂತ. ಹೌದು, ಆ ತಿಳ್ಕೊಳ್ತಾರೆ. ನೋಡ್ರಿ, ಅದ್ರಲ್ಲಿ ದೇವ್ರ ಅದಕ್ಕೆ ಏನ್ ಮಾಡಿದಾರೆ ಅಂದ್ರೆ ಜಜ್ಮೆಂಟ್. ದೇವ್ರ ಏನಪ್ಪಾ ಅಂದ್ರೆ ಮನುಷ್ಯನ ಮೇಲೆ ಅಂತ ಪ್ರೀತಿನೇ. ನಮ್ಮ ಮಕ್ಳು ಕೂಡ ಯಾರು ಕೂಡ ನಾವು ಕಷ್ಟ ಪಡಲ್ಲ. ಈಗ ನೋಡಿ, ಈಗ ಹಾಸ್ಪಿಟಲ್ ಎಲ್ಲ ಹೋದ್ರೆ ಕೆಲವೊಂದು ಟೈಮಲ್ಲಿ, ನಾವು ಲಾಸ್ಟ್ ಟೈಮ್ ಹೋಗಿದ್ದಾಗ ಒಂದು ಸಹೋದರ ಒಬ್ರು ಇದ್ರು. ಅವ್ರಿಗೆ ಲಿವರ್ ಏನೋ ಡ್ಯಾಮೇಜ್ ಆಗಿ ಲಿವರ್ ಆಪರೇಷನ್ ಮಾಡಕ್ ಹೋದ್ರು. ಕೊನೆಗೆ ಲಿವರ್ ಫುಲ್ ಕೆಟ್ಟೋಗಿದೆ, ಲಿವರ್ ಕಟ್ ಮಾಡ್ಬಿಟ್ಟಿದ್ದಾರೆ. ಆ ವ್ಯಕ್ತಿ, ಆ ಸಹೋದರ ಹೇಳಿದಂತ ಒಂದು ಮಾತು ಏನಪ್ಪಾ ಅಂದ್ರೆ ಡಾಕ್ಟರ್ ಹತ್ರ, ಡಾಕ್ಟ್ರೇ ನನಗೆ ಇಂಜೆಕ್ಷನ್ ಹಾಕೊಂಡು ನನ್ನ ಸಾಯಿಸ್ಬಿಡ್ರಿ, ನಾನು ನೋವು ತಡೆಯಕ್ ಆಗ್ತಿಲ್ಲ ಅಂತ. ಅವರು ತೀರೋದ್ರು, ಮರಣವನ್ನು ಹೊಂದಿದ್ರು. ಎಷ್ಟು ಕಷ್ಟ ಇದ್ದಿರ್ಬೋದು, ಯಾಕಂದ್ರೆ ಕ್ರಿಸ್ತನ ನಮ್ಗೆಲ್ಲ ಯಾವ ರೀತಿ ಕಷ್ಟಗಳು ಬರುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಪೇಯ್ನು, ಆ ನೋವಲ್ಲಿ ಮನುಷ್ಯ ಸಂತೋಷವಾಗಿ ಇರಕ್ಕಾಗಲ್ಲ, ಬದುಕಕ್ಕಾಗಲ್ಲ. ಎಲ್ಲಾ ರೀತಿಯ ವಾತಾವರಣಗಳು, ಆಲೋಚನೆಗಳು ಮತ್ತು ಶರೀರದ ಎಲ್ಲಾ ವಿಷಯಗಳು ಸರಿಯಾಗಿದ್ರೆ ಮಾತ್ರ ಜೀವಿಸಕ್ಕೆ ನಾವು ಸಂತೋಷ ಪಡ್ತೀವಿ. ನಾವು ನೋವುಗಳಲ್ಲಿ, ಕಷ್ಟಗಳಲ್ಲಿ, ಬಾಧೆಗಳಲ್ಲಿ ಬದುಕ್ಬೇಕಂದ್ರೆ ಕಷ್ಟವಾಗುತ್ತೆ. ದೇವರ ಕೃಪೆ, ದೇವರ ಮಕ್ಕಳು ಇವತ್ತು ನಮ್ಮ ದೇಹದಲ್ಲಿ ಆ ನಾನಾ ತರಹದ ಸಮಸ್ಯೆ ಇದ್ರು ಕೂಡ ದೇವರ ವಾಕ್ಯದ ಬಲದಿಂದ, ದೇವರ ನಂಬಿಕೆಯ ಬಲದಿಂದ, ದೇವರ ಕೃಪೆಯಿಂದ ನಾವು ಬದುಕ್ತಾ ಇದೀವಿ. ಆದ್ರೆ ಲೋಕವನ್ನು ತಗೊಂಡಾಗ ಮನುಷ್ಯನ ಆಲೋಚನೆಗಳಿರ್ಬೋದು, ದೇಹದ ಬಲಹೀನತೆ ಇರ್ಬೋದು, ಇದರಲ್ಲಿ ಯಾರು ಕೂಡ ನಿರಂತರವಾಗಿ ಬದುಕಕ್ಕೆ ಇಷ್ಟಪಡಲ್ಲ. ಹಾಗಾಗಿ ನೋಡ್ಬೇಕಾದ್ರೆ ದೇವ್ರೇನ್ ಮಾಡಿದ್ರು, ಕೊಟ್ಟಿರುವಂತ ಈ ತೀರ್ಪಿನಲ್ಲಿ ಏನಿದೆಯಪ್ಪ ಅಂದ್ರೆ ದೇವರ ಪ್ರೀತಿನೂ ಕೂಡ ಇದೆ ಮನುಷ್ಯರಿಗೋಸ್ಕರ. ಅಂದ್ರೆ ಯಲ್ಲಪ್ಪ ಬ್ರದರ್ ಹೇಳಿದ ಪ್ರಕಾರವಾಗಿ ಒಂದ್ ರೀತಿಲಿ ಮುಂದೆ ಬರುವಂತ ಯುಗದಲ್ಲಿ, 1000 ವರ್ಷದಲ್ಲಿ ತನ್ನ ಮಗನ ಮೂಲಕ ಎಲ್ರಿಗೂ ಜೀವ ಸಿಗುತ್ತೆ ಅಂತ ದೇವ್ರಿಗೆ ಗೊತ್ತು. ಅದರ ಮಧ್ಯದಲ್ಲಿ ದೇವರು ವಿಮೋಚನಾ ಬಲಿಯನ್ನು ಕೊಡ್ತಾರೆ ಅಂತ ದೇವ್ರಿಗೆ ಗೊತ್ತು. ಆದ್ರಿಂದ ಪ್ರೀತಿಗೆ ಅನುಗುಣವಾಗಿ ಈ ಪಾಪದಲ್ಲಿ ತುಂಬಾ ದಿನ ಬದುಕಬಾರ್ದು ಅಂದ್ಬಿಟ್ಟು ದೇವ್ರೇನ್ ಮಾಡಿದ್ರು, ಅದನ್ನ ಕೊನೆಗಣಿಸಿದ್ರು. ಇನ್ನೊಂದ್ ರೀತಿಯಲ್ಲಿ ನೋಡೋಣ, ಬೇರೆ ಒಂದ್ ವಿಷಯ ನೋಡ್ಬೇಕು. ಈ ಆದಾಮನ ಅವಿಧೇಯತೆ, ಆದಾಮನ ಅವಿಧೇಯತೆ ಒಂದ್ ರೀತಿಯಲ್ಲಿ ಏನಾಯ್ತು ಅಂದ್ರೆ ಇಡೀ ಲೋಕಕ್ಕೆ ಅದು ಹರಡ್ತು. ಆದ್ರೆ ಅವಿಧೇಯತೆ ಎಂದ್ರೆ ಏನು ಅಂತ ಪಾಠ ಕಲಿಯಕ್ಕೆ ಏನಾಯ್ತು, ಒಂದು ದೊಡ್ಡ ಅವಕಾಶ ಇಲ್ಲ ಆಯ್ತು. ಕರೆಕ್ಟ್ ಅಲ್ವಾ? ನೋಡ್ರಿ, ಈಗ ನಾವೆಲ್ಲರೂ ತಪ್ಪು ಮಾಡಿದೀವಿ ಅಂತ ಇಟ್ಕೊಳ್ಳಿ. ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿದಾಗ, ಅಲ್ಲಿ ಕ್ಷಮಾಪಣೆ ಅನ್ನೋಂತ ಒಂದು ವಿಷಯ ಇಲ್ದಾಗ ನಮ್ಮನ್ನ ಮತ್ತೆ ಒಳ್ಳೆಯವರಾಗಿ ತೋರ್ಸ್ಕೊಳಕ್ಕೆ ಅವಕಾಶ ಇದೆಯಾ? ಇದೇ ಬ್ರದರ್. ಐತೆ ಬ್ರದರ್. ಅಲ್ಲ, ನಾನೇನ್ ಕೇಳ್ತಾ ಇದೀನಿ, ನಾನು ತಪ್ಪು ಮಾಡಿದೀನಿ, ನಾನು ತಪ್ಪು ಮಾಡಿ ನಾನ್ ತಪ್ಪು ಮಾಡ್ಬಿಟ್ಟಿದೀನಿ, ನನಗೆ ಅರಿವಾಯ್ತು ನನ್ನ ಪಾಪ, ನಾನು ಪಶ್ಚಾತ್ತಾಪ ಪಡ್ತೀನಿ. ಆದ್ರೆ ಕ್ಷಮಾಪಣೆ ಇಲ್ಲ ಅಂತಿಲ್ದಾಗ, ಇಲ್ಲ ನಿನ್ ಪಾಪಕ್ಕೆ ಕ್ಷಮಾಪಣೆ ಇಲ್ಲ ಅಂತಿದ್ದಾಗ, ನಾನು ನನ್ನ ಒಳ್ಳೆತನವನ್ನ, ನಾನು ತಪ್ಪು ಮಾಡಿದಾಯ್ತು ಮತ್ತೆ ನಂಗೆ ಅವಕಾಶ ಕೊಟ್ಟರೆ ಒಳ್ಳೆತನ ತೋರಿಸ್ತೀನಿ ಅಂತ ಸಾಧ್ಯತೆ ಇದೆಯಾ? ಇಲ್ಲ. ಇಲ್ಲ. ಯೋಚನೆ ಮಾಡ್ರಿ, ಇವತ್ತು ತಪ್ಪು ಮಾಡಿದ್ರೆ ನೇಣಿಗಾಕ್ತಾರೆ. ನೇಣಿಗಾಕ್ಬೇಕಾದ್ರೆ ಆ ವ್ಯಕ್ತಿನ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗಿರ್ತಾನೆ ಅಂತ ಇಟ್ಕೊಳ್ಳಿ. ಆದ್ರೆ ನಮ್ಮ ಒಂದು ಲಾ ಪ್ರಕಾರ, ನಮ್ಮ ಭಾರತೀಯ ಲಾ ಇರ್ಬೋದು, ಎಲ್ಲಾ ಕಡೆ ಇರುವಂತ ಲಾ ಪ್ರಕಾರವಾಗಿ ಆ ನೇಣು ಹಾಕುವಂತ ವ್ಯಕ್ತಿನ ಮತ್ತೆ ಇವನು ಒಳ್ಳೆಯವನಾಗಿರ್ಲಿ ತೋರ್ಸೋಣ, ಅವಕಾಶ ಕೊಡೋಣ ಅಂತ ಚಾನ್ಸ್ ಇದೆಯಾ? ಅವನಿಗೆ ಏನಾದ್ರು ಸ್ವಲ್ಪ ಇಲ್ಲ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಮನುಷ್ಯನ ಒಂದು ಲಾ ಹೇಗಿದೆ ಅಂದ್ರೆ, ಈ ತಪ್ಪು ಮಾಡೋ ಮನುಷ್ಯ ತಪ್ಪಲ್ಲಿ ತುಂಬಾ ಬೆರೆತಿದ್ದಾನೆ ಅಂದ್ರೆ ಪಾಪದಲ್ಲಿ ತುಂಬಾ ಕ್ರೂರವಾಗಿದ್ದಾನೆ. ಇವನ ಬಿಟ್ರೆ ಮತ್ತೆ ಹೆಚ್ಚಾದ ಪಾಪ ಮಾಡ್ತಾನೆ ಅನ್ನೋಂತ ಭಾವನೆ ಇದೆಯೇ ಹೊರತು, ಅವನಿಗೆ ಅವಕಾಶ ಕೊಟ್ಟರೆ ಮತ್ತೆ ಒಳ್ಳೆಯವನಾಗ್ತಾನೆ ಅಂತ ಭಾವನೆಗಳು ಕಡಿಮೆ ಇದೆ. ಅದರಿಂದ ಕೆಲವೊಂದು ತೀವ್ರವಾದ ಶಿಕ್ಷೆಗಳಿಗೆ ಅವ್ರು ಕೊಡುವಂತ ವಿಷಯ ಏನಪ್ಪಾ ಅಂದ್ರೆ, ದಂಡನೆ, ಮರಣದಂಡನೆ ಅಲ್ವಾ? ನೋಡ್ರಿ, ಆದ್ರೆ ಆ ರೀತಿಯಾಗಿ ನೇಣು ಹಾಕಿದವ್ರಿಗೂ ದೇವರ ರಾಜ್ಯದಲ್ಲಿ ಪುನರ್ತನ ಸಿಗುತ್ತಾ? ಸಿಗುತ್ತಲ್ವಾ? ಎಂತ ಒಂದು ಸದಾಮ್ ಹುಸೇನ್ ತಗೊಳ್ರಿ, ಸದಾಮ್ ಹುಸೇನ್ ತಗೊಳ್ಳೋಣ, ಇಲ್ಲ ಮತ್ತೆ ನಮ್ಮ ಒಸಾಮಾ ಬಿನ್ ಲಾಡೆನ್ ಇರ್ಬೋದು, ಈ ತರ ತುಂಬಾ ದೊಡ್ಡ ಭಯಂಕರ ವ್ಯಕ್ತಿಗಳು, ದೇಶ ದ್ರೋಹಿಗಳು ಅಂತ ಕರೀತಲ್ವಾ, ರಾಷ್ಟ್ರ ದ್ರೋಹಿಗಳು, ಅವ್ರನ್ನೆಲ್ಲ ಕೂಡ ಏನ್ ಮಾಡ್ತಾರೆ, ದೇವರ ಕರ್ತನ ಪುನರ್ತನ ಅವ್ರು ಬರ್ತಾರಂದ್ರೆ, ಈಗ ಅವ್ರಿಗೆ ಏನಾಗುತ್ತಂದ್ರೆ ತಮ್ಮ ಮಾಡಿದಂತ ತಪ್ಪಿನ ತಿಳುವಳಿಕೆ ಆದ್ಮೇಲೆ ಏನ್ ಮಾಡ್ತಾರೆ, ಒಂದು ದೊಡ್ಡ ಪಾಠವನ್ನ ಕಲಿತಾರೆ. ಹಾಗಾಗಿ ಪಾಠ ಕಲಿತಾರ ಬ್ರದರ್. ಎಸ್. ಹಾಗಾಗಿ ನೋಡ್ಬೇಕಾದ್ರೆ ದೇವರ ಈ ಆದಾಮನ ಅವಿಧೇಯತೆ ಒಳ್ಳೇದಂತ ನಾವ್ ಹೇಳ್ತಾ ಇಲ್ಲ, ಬಟ್ ಆ ಅವಿಧೇಯತೆನ ದೇವ್ರು ತಡೆದಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ಅವಿಧೇಯತೆಯಿಂದ ಏನ್ ಮಾಡ್ಬೇಕು, ಎಲ್ರು ಕೂಡ ಪಾಠ ಕಲಿಬೇಕು. ಸರಿ, ಈ ಅವಿಧೇಯತೆಯಿಂದ ಪಾಠ ಕಲಿತಾ ಇದ್ರೆ ನೋಡಿ, ನಾವಾಗ್ಲೇ ನೋಡ್ಬೇಕಾರ ಈ ಒಂದು ಪಾಪ ಲೋಕಕ್ಕೆ ಬಂತು ಅಂತ ಹೇಳಿದಾಗ ಆದಾಮನ ಒಂದು ಮೀರುವಿಕೆ ಅನ್ನೋದನ್ನ ನೋಡ್ತೀವಿ. ಆದಾಮನ ಮೀರಿ ನಡೆದ್ರಿಂದ ಈ ಪಾಪ ಲೋಕಕ್ಕೆ ಬಂತು. ಈಗ ದೇವ್ರು ಏನ್ ಮಾಡಿದಾರೆ ಅಂದ್ರೆ, ಈ ಮೀರುವಿಕೆನ ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ರೆ ಗೊತ್ತಾ? ಅದ್ರಲ್ಲಿ ಆಗ್ಲೇ ನೋಡಿದ್ವಿ, ನಮ್ಗೊಂದು ಒಳ್ಳೆ ಪಾಠ, ಒಳ್ಳೆ ಲೆಸನ್, ಅನುಭವನ ಕಲಿಯೋದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಹೋದ್ರಿ? ಯೆರೆಮೀಯ 31ನೇ ಅಧ್ಯಾಯ 29ನೇ ವಾಕ್ಯ ಹೋದ್ರಿ. ಆ ದಿನಗಳಲ್ಲಿ ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದದ್ದರಿಂದ ಮಕ್ಕಳ ಹಲ್ಲುಗಳು ಚಳಿತು ಹೋದವೆಂದು ಇನ್ನು ಹೇಳಲ್ಪಡುವುದಿಲ್ಲ. ನೋಡ್ರಿ, ಇದು ಮುಖ್ಯವಾದ ವಿಷಯ. ಏನಪ್ಪಾ ಅಂದ್ರೆ, ಆ ದಿನಗಳಲ್ಲಿ ಏನಂತ ಹೇಳಿದ್ರೆ, ತಂದೆಗಳು ಏನ್ ಮಾಡಿದಾರೆ, ಹುಳಿ ದ್ರಾಕ್ಷಿಗಳನ್ನ ತಿಂದಿದ್ರೆ ಅಲ್ವಾ? ಅದನ್ನ ಮಕ್ಕಳ ಹಲ್ಲಿ ಏನಾಯ್ತು,
ಚಲಿತು ಹೋದೆವೆಂದು ಇನ್ನು ಹೇಳಲ್ಪಡುವುದಿಲ್ಲ. ಯಾವ ವಿಷಯ ಬಗ್ಗೆ ಮಾತಾಡ್ತಿದ್ರ ಇದು? ಕೇಳಿದ್ರ ಈ ಟಾಪಿಕ್ ನ ಕೂಡ ನೀವು ಕೇಳಿದಿರಾ? ಎಲ್ಲ ಅಪ್ಲೈ ಮಾಡಿ ಯಾವ ವಿಷಯ? ಬಗ್ಗೆ ಮಾತಾಡ್ತೀವಿ. ಎಸ್ ಹಾ ಆದಾಮವ್ರ ಅದ ಅವ್ರು ತಿಂದ್ರ ನಮ್ಮ ಹಲ್ಲುಗಳು ಅವ್ರ ಮೂಲಕ ಚೆಲ್ತು ಹೋದಂದ್ರೆ ಅವ್ರು ಮಾಡಿದ ಪಾಪದಿಂದ ನಮಗೆ ಇದೆಲ್ಲ ಇದಾಯ್ತು ಅಂತ ಅರ್ಥ. ಕರೆಕ್ಟ್. ಈ ವಾಕ್ಯದ ಪ್ರಕಾರ ಮುಂದಿಲ್ಲ ಅಂತಾರೆ. ಎಸ್, ಮುಂದೇನಿಲ್ಲ ಇಲ್ಲ. ಕರೆಕ್ಟಾ? ಸೊ ಮುಂದೆ ಈ ರೀತಿ ವಿಷಯಗಳು ಇಲ್ಲ. ಯಾವ ರೀತಿ ವಿಷಯಗಳಂದ್ರೆ, ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣ ಏನಾಯ್ತು? ಲೋಕಕ್ಕೆ ಪ್ರವೇಶ ಮಾಡಿದಂತೆ ಎಲ್ಲರೂ ಪಾಪ ಮಾಡಿದ ಹಾಗೆ ಇದಾಯ್ತು ಅನ್ನೋ ವಿಷಯ 1000 years ಅಲ್ಲಿ ಈ ವಿಷಯ ಇಲ್ಲ. ಪಾಪದ ಸಂಬಳ ಮರಣ ಇದೆ, ಆದ್ರೆ ಈ ಲಾ ಇಲ್ಲ. ಯಾ ಲಾ ಇಲ್ಲ. ಒಬ್ಬ ಮನುಷ್ಯ ಮಾಡಿದ ಪಾಪಕ್ಕೆ ಎಲ್ಲರೂ ದಂಡನೆ ಅನುಭವಿಸುವಂತ ವಿಷಯ ಎಲ್ಲ ಆಗಲ್ಲ. 1000 ವರ್ಷದಲ್ಲಿ ಅನ್ವಯವಾಗಲ್ಲ. ಈ ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದೋಣ ಅಂತ ಒಂದು ಫಾರ್ಮುಲಾ, ಒಂದು ಸಿಸ್ಟಮ್ ಇದೆಯಲ್ಲ ದೇವರಲ್ಲ, ಅದು ಬರೀ ಈ ಮೊದಲನೇ ಲೋಕ ಮತ್ತೆ 2ನೇ ಲೋಕಕ್ಕೆ ಮಾತ್ರ ಸೀಮಿತ. 3ನೇ ಲೋಕಕ್ಕೆ ಈ ವಾಕ್ಯ ಅನ್ವಯ ಆಗೋದು ಇಲ್ಲ. ಯಾಕೆ ಅಂದ್ರೆ ಯಾವಾಗ ಮನುಷ್ಯ ಮರಣವನ್ನು ಅಂತಾರೋ ಆಗ್ಲೇ ಈ ಒಂದು ಲಾ ಅವನಲ್ಲಿ ಮುಕ್ತಾಯವಾಗ್ಬಿಡ್ತು. ಯಾವ ರೀತಿಯಲ್ಲಿ ಮುಕ್ತಾಯವಾಯ್ತೋ? ದೇವ್ರು ಕೊಟ್ಟಂತಲ್ಲ. ನೋಡ್ರಿ, ಆದಾಮ್ ಪಾಪ ಮಾಡಿದ್ರು, ನೀವೆಲ್ಲ ಆದಾಮಿಂದ ಬಂದಿದ್ದೀರಾ, ಆದ್ರಿಂದ ನೀವು ಕೂಡ ಸಾಯ್ಬೇಕು ಅಂದ್ರೆ ಸತ್ತ ಹೋದ್ರು. ಈಗ ಪುನರ್ತನ ಆದ್ಮೇಲೆ ಮತ್ತೆ ದೇವ್ರು ಇದೇ ಲಾನಲ್ಲಿ ಅಪ್ಲೈ ಮಾಡ್ತಾರ ಅಂದ್ರೆ ಖಂಡಿತ ಏನ್ ಮಾಡಲ್ಲ, ಅಪ್ಲೈ ಮಾಡಲ್ಲ. ಯಾ ಲಾ ಅಪ್ಲೈ ಮಾಡ್ತಾರೆ? ಈ ಲಾ ಅಪ್ಲೈ ಮಾಡ್ತಾರೆ. ಯಾವ್ದು? ಯೆರೆಮೀಯ 31ನೇ ಅಧ್ಯಾಯ 29ನೇ ವಾಕ್ಯ. ಆ ದಿನಗಳಲ್ಲಿ ತಂದೆಗಳು ಹುಳಿ ದ್ರಾಕ್ಷಿನ ತಿಂದಿದ್ದರಿಂದ ಮಕ್ಕಳ ಹಲ್ಲುಗಳು ಚಲಿತು ಹೋದವೆಂದು ಇನ್ನೂ ಹೇಳಲ್ಪಡುವುದಿಲ್ಲ. ಆದಾಮನ್ ಪಾಪ ಮಾಡಿದ್ರಿಂದ, ಆ ಪಾಪದಿಂದ ಮರಣ ಲೋಕಕ್ಕೆ ಪ್ರವೇಶಿಸಿದ್ರಿಂದ, ಎಲ್ಲರೂ ಪಾಪ ಮಾಡಿದ್ರಿಂದ ಮರಣವು ಎಲ್ಲರಿಗೂ ವ್ಯಾಪಿಸಿತು ಎಂದು ಹೇಳಲ್ಪಡುವುದಿಲ್ಲ. ನಾನ್ ಪಾಪ ಮಾಡಿದ್ರೆ ನಾನ್ ಸಾಯ್ತೀನಿ, ಇನ್ನೊಬ್ರು ಪಾಪ ಮಾಡಿದ್ರೆ ಇನ್ನೊಬ್ರು ಸಾಯ್ತಾರೆ. ಈ ರೀತಿಯಾಗಿ ಏನಾಗುತ್ತೆ? ಹೇಳಲ್ಪಡುತ್ತೆ. ಅದನ್ನ ಯೆರೆಮೀಯ 31:30ನೇ ವಾಕ್ಯ ಹೇಳ್ತಾ ಇದ್ರೆ ನೋಡ್ರಿ. ಸಾಯತಕ್ಕವನು ತನ್ನ ದೋಷದಿಂದ ಸಾಯುವನು, ಹುಳಿ ದ್ರಾಕ್ಷಿಯನ್ನು ತಿನ್ನುವವನ ಹಲ್ಲುಗಳೇ ಚಳಿತು ಹೋಗುವವು. ಕರೆಕ್ಟ್ ಅಲ್ವಾ? ಹಾಗಿರ್ಬೇಕಾದ್ರೆ ಈ ರೋಮಪುರದವರಿಗೆ 5ನೇ ಅಧ್ಯಾಯ 12ನೇ ವಾಕ್ಯ ಅನ್ನೋದು ಎಲ್ಲಿಗೆ ಮಾತ್ರ ಸೀಮಿತ ಅಂದ್ರೆ, ಈ ಮೊದಲನೇ ಲೋಕ ಮತ್ತೆ 2ನೇ ಲೋಕಕ್ಕೆ ಮಾತ್ರ ಏನ್ ಮಾಡ್ಬೋದು? ಇದನ್ನ ಅಪ್ಲೈ ಮಾಡಬಹುದು. 3ನೇ ಲೋಕಕ್ಕೆ ಈ ವಿಷಯನ ಅಪ್ಲೈ ಮಾಡಕ್ಕಾಗಲ್ಲ. ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ 2ನೇ ಲೋಕಕ್ಕೆ ಇದು ಅಪ್ಲೈ ಮಾಡೋದ್ರಿಂದ ಎಷ್ಟೆಲ್ಲ ಒಳ್ಳೆ ವಿಷಯಗಳು ನಡೆದಿದೆ ಅಂದ್ರೆ, ಈ ವಿಷಯವನ್ನ 2ನೇ ಲೋಕದಲ್ಲಿ ಅಂದ್ರೆ ಮೊದಲನೇ ಲೋಕ ಅಂದ್ರೆ ಈಗ ದೇವ್ರು ಮಾಡಿದ್ರಲ್ಲ, ಮೊದಲ ಮನುಷ್ಯನ ಸೃಷ್ಟಿ ಮಾಡೋದ್ರಿಂದ ಇಲ್ಲಿವರೆಗೂ ಈ ಸುವಾರ್ತೆ ಈಗ ಮುಗಿಯವರೆಗೂ ಇದನ್ನ ಅಪ್ಲೈ ಮಾಡೋದ್ರಿಂದ ಏನೆಲ್ಲ ಒಳ್ಳೇದ್ ನಡೀತು ಅಂತ ಹೇಳಿದಾಗ ಎಲ್ರು ಕೂಡ ಪಾಠ ಕಲಿತ್ರು. ಪಾಪದ ಜ್ಞಾನ ಏನಂತ ಬಂತು ಎಲ್ರಿಗೂ. ಪಾಪದಿಂದ ಬರುವಂತ ಆ ಕ್ರೂರ ಮರಣದ ಒಂದು ಅನುಭವ ಏನಂತ ಎಲ್ಲಾ ಜನರು ಕಲಿತ್ರು. ಅದ್ ಮಾತ್ರವಲ್ಲ, ತನ್ನ ಒಬ್ಬನೇ ಮಗನು ಆತನ ತಂದೆಯ ದೇವರ ಮೇಲೆ ಇಟ್ಟಿರುವಂತ ಪ್ರೀತಿ ಏನಂತ ನೋಡುವಂತ ಅವಕಾಶ ಯಾರಿಗೆ ಸಿಕ್ತು? ಲೋಕಕ್ಕೆ ಸಿಕ್ತು. ದೇವರ ಲೋಕವನ್ನ ಎಷ್ಟು ಪ್ರೀತಿ ಮಾಡ್ತಾರಂತ ತಿಳ್ಕೊಳ್ಳುವಂತ ಅವಕಾಶ ಯಾರಿಗೆ ಸಿಕ್ತು? ಲೋಕಕ್ಕೆ ಸಿಕ್ತು. ನೋಡ್ರಿ, ಹಾಗಾದ್ರೆ ದೇವರ ಒಂದು ನ್ಯಾಯ ತೀರ್ಪಿನ ಬಗ್ಗೆ ತಗೊಂಡಾಗ, ಇಲ್ಲಿ ನ್ಯಾಯ ತೀರ್ಪು ಅಂತ ತಗೊಂಡಾಗ ಎಷ್ಟು ಜ್ಞಾನವಾಗಿ ದೇವ್ರ ಕೆಲವೊಂದು ವಿಷಯಗಳನ್ನ ಮಾಡ್ತಿದ್ರು ಅಲ್ವಾ? ಎಷ್ಟು ಅವರ ಜ್ಞಾನವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಖಂಡಿತವಾಗ್ಲೂ ದೇವರ ಆತ್ಮ ನಮ್ಗೆ ಬೇಕು. ಅದೆಲ್ಲ ದೇವ್ರು ಈ ರೀತಿ ಮಾಡದೇ ಇದ್ರೆ ಕೆಲವೊಂದು ಟೈಮಲ್ಲಿ ನಾವು ಕೂಡ ಒಂದು ಕೆಲಸವನ್ನ ಮಾಡ್ತೀವಿ. ಕ್ರಿಸ್ತನ ಬಗ್ಗೆ ಎಲ್ಲಿ ನಾವು ಕಠಿಣವಾಗಿರ್ಬೇಕು ಅಲ್ಲಿ ಕಠಿಣವಾಗಿರಲ್ಲ, ಎಲ್ಲಿ ದಯೆಯಾಗಿ ತೋರಿಸ್ಬೇಕು ಅಲ್ಲಿ ದಯೆ ತೋರ್ಸಲ್ಲ. ದಯೆ ತೋರ್ಸ್ಬೇಕಾದ ರೀತಿಯಲ್ಲಿ ಕಠಿಣವಾಗಿರ್ತೀವಿ, ಕಠಿಣವಾಗಿರುವಂತ ಸ್ಥಳದಲ್ಲಿ ದಯೆ ತೋರಿಸ್ತೀವಿ. ಕಠಿಣ ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ಕೆಲವೊಂದು ಟೈಮಲ್ಲಿ ಕೆಲವೊಂದು ಕರೆಕ್ಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ಇಲ್ಲಿ ಬಿಡಿ ಪಾಪ ಅಂತ ದಯೆ ತೋರಿಸ್ಬಿಡ್ತೀವಿ. ಕೆಲವೊಂದು ಟೈಮಲ್ಲಿ ಅದನ್ನ ದಯೆ ತೋರಿಸ್ಬೇಕಾದ ವಿಷಯದಲ್ಲಿ ಏನ್ ಮಾಡ್ತೀವಿ? ಕೋಪಗೊಂಡ್ಬಿಡ್ತೀವಿ ಅಲ್ವಾ? ಇದು ಯಾರೋ? ಇದು ಮನುಷ್ಯರು. ಯಾಕೆ ಮನುಷ್ಯರು ಈ ರೀತಿ ಮಾಡ್ತೀವಿ? ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ಜ್ಞಾನ ಇಲ್ಲ. ಮುಂದೆ ಭವಿಷ್ಯದಲ್ಲಿ ಏನ್ ನಡೀತಂತ ಗೊತ್ತಿಲ್ಲ, ಏನ್ ಆಗ್ಬೋದು ಅಂತ ಗೊತ್ತಿಲ್ಲ. ಈ ರೀತಿ ನಾನು ಮಾಡೋದ್ರಿಂದ ಎಂತ ಬದಲಾವಣೆ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ದೇವ್ರಿಗೆ ಏನ್ ಗೊತ್ತು? ಆರಂಭದಲ್ಲೇ ಅಂತ್ಯ ಏನಂತ ಗೊತ್ತು. ಅದಕ್ಕೆ ದೇವ್ರ ನೀತಿಯುಳ್ಳ ಅಂತ ಹೇಳಿದಾಗ ಈ ಒಂದು ವಿಷಯವನ್ನ ದೇವ್ರು ತಂದಿರೋದ್ರಿಂದ ಇಡೀ ಲೋಕಕ್ಕೆ ಎಷ್ಟು ದೊಡ್ಡ ಒಂದು ಬ್ಲೆಸ್ಸಿಂಗ್ ನ ಈ ವಿಷಯ ತಂದು ಕೊಡ್ತಾ ಇದೆ. ಕರೆಕ್ಟ್ ಅಲ್ವಾ? ಒಂದ್ ವೇಳೆ
ದೇವರು ರೋಮಪುರದವರಿಗೆ 5ನೇ ಅಧ್ಯಾಯ 12ನೇ ವಾಕ್ಯವನ್ನ ಇಡದೇ ಇದ್ರೆ, ಅದು ಅಪ್ಲಿಕೇಬಲ್ ಆಗದೆ ಇದ್ರೆ ಯಾವ ರೀತಿ ಬದಲಾವಣೆ ಬಂದಿರಬಹುದು? ಫಾರ್ ಎಕ್ಸಾಂಪಲ್, ದೇವರೇನ್ ಮಾಡಿಲ್ಲ, ಆದಾಮನು ಹವ್ವಳನ್ನ ಸೃಷ್ಟಿ ಮಾಡಿ, ಆದಾಮನಿಗೆ ಹವ್ವಳನ್ನ ಸೃಷ್ಟಿ ಮಾಡಿ ಅಲ್ಲಿಂದ ಸಂತಾನವೇ ಬರ್ದೇ ಇದ್ದಾಗಿದ್ರೆ, ಒಂದು ಜನರೇಷನ್ ಮಕ್ಕಳು ಹುಟ್ಟಿ ಮಕ್ಕಳು ಬೆಳೆದು ಅವರ ಮೂಲಕ ಮಕ್ಕಳು ಬೆಳೆದು ಬೆಳೆಯುವಂತ ಒಂದು ಸಿಸ್ಟಮ್ನ ಇಡದೇ ಇದ್ರೆ, ಯಾಕಂದ್ರೆ ಈ ಸಿಸ್ಟಮ್ ದೂತರಲ್ಲಿ ಇಲ್ಲ ತಾನೆ, ದೂತರಲ್ಲಿಲ್ಲ, ಮನುಷ್ಯರಲ್ಲಿದೆ. ಹಾಗಿರ್ಬೇಕಾದ್ರೆ ಈ ರೀತಿ ದೇವರಿಟ್ಟಿದ್ರೆ, ದೂತರಂತೆಯೇ ಸಾವಿರಾರು ಮನುಷ್ಯರನ್ನ ಸೃಷ್ಟಿ ಮಾಡ್ಬಿಟ್ಟಿದ್ರೆ ಏನಾಗ್ತಿತ್ತು? ಜಗತ್ ಅಷ್ಟೇ ಇರ್ತದ ಬ್ರದರ್, ಬೆಳೆತಿರ್ಲಿಲ್ಲ. ಇವಾಗ ದೇವರಲ್ಲಿ ಆಜ್ಞೆ ಕೊಡ್ತಿದ್ರ, ಕೊಡ್ತಾ ಇರ್ಲಿಲ್ವಾ? ಕೊಡ್ತಿರ್ಲಿಲ್ಲ. ನೀವು ಸಂತಾನವುಳ್ಳವರಾಗಿ ಎಚ್ಚರಿ ಅಂತ ಹೇಳ್ತಿರ್ಲಿಲ್ಲ ಬ್ರದರ್. ಹಂಗಿದ್ರೆ ಕರೆಕ್ಟ್. ದೇವ್ರ ಏನ್ ಮಾಡ್ತೀವಿ, ಸಂತಾನ ಇಲ್ಲ ನೋಡ್ರಿ, ನೀವು ಇಬ್ರು ಚೆನ್ನಾಗಿರ್ರಿ, ನಾನು ಇದೇ ತರ ನಿಮ್ಮ ಹಲವಾರು ಸೃಷ್ಟಿಗಳನ್ನ ಮಾಡ್ತೀನಿ ಅಂದ್ಬಿಟ್ಟು ತುಂಬಾ ಸೃಷ್ಟಿಗಳನ್ನ ಉಂಟು ಮಾಡಿ ಎಲ್ರು ಏನ್ ಮಾಡ್ತಿದ್ರು, ದೇವ್ರು ಆದಮ್ಗೆ ಮೇಲ್ವಿಚಾರನಾಗಿ ಕೊಟ್ಟಿದ್ದಾಗ ಈಗ ಏನಾಗ್ತಿತ್ತು? ಈ ತರ ಕೋಟ್ಯಾಂತರ ಜನರ ಮನುಷ್ಯನ ಸೃಷ್ಟಿ ಮಾಡಿ ಅವ್ರೆಲ್ರನ್ನು ಆದಮ್ ನೋಡ್ಬೇಕಂತ ಒಂದು ವ್ಯವಸ್ಥೆ ಇಟ್ಬಿಟ್ಟಿದ್ರು ಅಂತ ಇಟ್ಕೊಳ್ಳಿ. ಈಗ ದೇವ್ರು ಈ ಆಜ್ಞೆ ಇಟ್ಬಿಟ್ರು, ಯಾವ್ದೋ ಒಂದು ಆಜ್ಞೆ, ವಿಧೇಯತೆನ ತೋರಿಸ್ಬೇಕು. ಹಣ್ಣು ತಿನ್ನೋದಿರ್ಬೋದು, ಈ ಕೆಲಸ ಮಾಡ್ಬಿಡ್ರಿ ಅಂತ ಇರ್ಬೋದು, ಏನೋ ಒಂದು ವಿಷಯ. ಬಟ್ ದೇವ್ರು ಕಾರಣಕ್ಕೋಸ್ಕರ ಕೊಟ್ಟಿರ್ತಾರೆ ಎಲ್ಲ ಅಲ್ವಾ? ಈ ಒಂದು ವಿಷಯ ಇಟ್ಟಿದ್ದಾಗ ಆದ್ರೆ ದೇವ್ರು ಮಾಡಿದಂತ ಸೃಷ್ಟಿಯಲ್ಲಿ ಒಂದು ಕೋಟಿಯಲ್ಲಿ 50 ಲಕ್ಷ ಜನ ವಿಧೇಯರಾದ್ರು, 50 ಲಕ್ಷ ಜನ ಅವಿಧೇಯರಾದ್ರು, ಏನಾಗ್ತಾ ಇತ್ತು? ಏನಾಗ್ತಿತ್ತು ಗೊತ್ತಾ? ಈ 50 ಲಕ್ಷ ಜನ ಬಿಡ್ಸಕ್ಕೆ 50 ಲಕ್ಷ ಕರ್ತನಾದ ಯೇಸು ಕ್ರಿಸ್ತನು ಬರ್ಬೇಕಾಯ್ತು. ಇಲ್ಲದಿದ್ರೆ ಏನಾಗ್ತಿರ್ಲಿಲ್ಲ, ಅವ್ರನ್ನ ಬಿಡಿಸಕ್ಕೆ ಆಗ್ತಾ ಇಲ್ಲ, ರಾನ್ಸಮ್ ಕೊಡಕ್ ಆಗ್ತಾ ಇಲ್ಲ. ಆದ್ರೆ ದೇವ್ರು ಮಾಡಿದ್ ಯಾವ ರೀತಿ ಮಾಡಿದ್ರು? ಒಬ್ಬ ಮನುಷ್ಯನಿಂದಲೇ ಪಾಪ ಏನ್ ಮಾಡ್ಬೇಕು? ಪಾಪದಿಂದ ಮರಣವು ಬಂದ್ರೆ ನಾನು ಇನ್ನೊಬ್ಬ ಮನುಷ್ಯನನ್ನ ಕಲಿಸ್ಬಿಟ್ಟು ಏನ್ ಮಾಡ್ತೀನಿ? ಇಡೀ ಲೋಕವನ್ನ ವಿಮೋಚನೆ ಮಾಡ್ತೀನಿ ಅನ್ನಂತ ಪ್ಲಾನ್ ಏನ್ ಮಾಡಿದಾರೆ ದೇವ್ರು? ಮೊದಲೇ ಮಾಡಿದ್ದಾರೆ ನೋಡ್ರಿ. ಹಾಗಾಗಿ ಈ ವಾಕ್ಯವನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ರು ಕೂಡ, ಅದಕ್ಕೆ ಈ ವಾಕ್ಯದ ಮೇಲಿನ ವಾಕ್ಯ ನಮ್ಗೆ ಹೇಳ್ತಾ ಇರೋದು. ಏನಪ್ಪಾ ಹೇಳ್ತಾ ಇದೆ ಅಂದ್ರೆ, ಈ ವಾಕ್ಯ ನಾವು ಮೇಲಿರುವಂತ ವಾಕ್ಯ ಕೆಳಗಡೆ ಬಂದಿರ್ಬೇಕಾಯ್ತು, ಕೆಳಗಡೆ ಇರುವಂತ ವಾಕ್ಯ ಮೇಲ್ ಬಂದಿರ್ಬೇಕಾಯ್ತು. ಆದ್ರೂ ಕೂಡ ಕರೆಕ್ಟ್ ಆಗಿದೆ. ನೀವು ರೋಮಪುರದವರಿಗೆ 5ನೇ ಅಧ್ಯಾಯ 11ನೇ ವಾಕ್ಯ ಹೋದ್ರಿ. ಇಷ್ಟು ಮಾತ್ರವಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ತುತಿ ಹೊಂದಿದವರಾಗಿ ಆತನ ಮುಖಾಂತರವೇ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ. ನೋಡಿದ್ರಾ? ಇಷ್ಟು ಮಾತ್ರವಲ್ಲದೆ ಇಡೀ ಲೋಕಕ್ಕೆ ಈ ಒಂದು ವಿಷಯದಲ್ಲಿ ಹರ್ಷ, ಸಂತೋಷ ಅನ್ನೋದು ಎಲ್ಲಪ್ಪ ಅಡಕವಾಗಿದೆ. ಯಾರ ಮೂಲಕಪ್ಪ ಸಿಗುತ್ತೆ? ಈ ರೂಲ್ಸ್ ನ, ದೇವ್ರಿಗೆ ಇಟ್ಟಂತ ನಿಯಮವನ್ನ ಅದರಿಂದ ಬಿಡಿಸಿ ಲೋಕವನ್ನ ಕಾಪಾಡುವಂತ ಒಂದೇ ಒಂದು ಅಧಿಕಾರ, ಒಂದೇ ಒಂದು ದೊಡ್ಡ ಜವಾಬ್ದಾರಿ ಯಾರ ಕೈಯಲ್ಲಿ ಮಾತ್ರ ಇತ್ತು ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೈಯಲ್ಲಿ ಮಾತ್ರ ಇತ್ತು. ರೈಟ್ ಅಲ್ವಾ? ಒಂದ್ ವೇಳೆ ಅವರು ಕೂಡ ಏನಾದ್ರು ಮಾಡದೇ ಇದ್ರೆ ದೇವ್ರು ಬೇರೆ ಏನೋ ಪ್ಲಾನ್ ಇಟ್ಟಿರ್ಬೋದು, ಆದ್ರೆ ಅವ್ರು ಆ ರೀತಿ ಆಗ್ಲಿಲ್ಲ. ಅದೇ ದೊಡ್ಡ ಸಂತೋಷದ ವಿಷಯ. ಅವ್ರೇನ್ ಮಾಡಿದ್ರು? ಈ ವಿಷಯವನ್ನ ಸರಿಯಾಗಿ ದೇವರ ದೃಷ್ಟಿಕೋನದಿಂದ ಏನ್ ಮಾಡಿದ್ರು? ಒಬ್ಬ ಮನುಷ್ಯನಿಂದ ಬಂದಂತ ಪಾಪವನ್ನ ತಾನೆ, ಒಬ್ಬ ಮನುಷ್ಯನ ಹತ್ರನ ಪಾಪ ಬಂದಿದೆ. ಹಾಗಿರ್ಬೇಕಾದ್ರೆ ನಾನು ಒಬ್ಬನೇ ಹೋಗಿ ಏನ್ ಮಾಡ್ತೀನಿ? ಇಡೀ ಲೋಕವನ್ನ ನಾನು ಆದಮನಿಗೆ ಈಡುಕೊಟ್ಟು ಅವ್ರನ್ನ ಬಿಡಿಸ್ತೀನಿ ಅಂತ ಏನ್ ಮಾಡಿದ್ರೆ? ಸಂಪೂರ್ಣವಾಗಿ ತಮ್ಮನ್ನ ತ್ಯಾಗ ಮಾಡಿದ್ರು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮುಂದಿನ ವಾಕ್ಯ ನಮ್ಗೆ ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ, ಈ ಪಾಪವು ಲೋಕಕ್ಕೆ ಬಂತು. ಆದ್ರೆ 13ನೇ ವಾಕ್ಯ ಹೋದ್ರಿ, ರೋಮಪುರದವರಿಗೆ 5ನೇ ಅಧ್ಯಾಯ 13ನೇ ವಾಕ್ಯ. ಆದರೆ ಧರ್ಮಶಾಸ್ತ್ರ ಇಲ್ಲದಿರುವಾಗ ಪಾಪವು ಲೆಕ್ಕಕ್ಕೆ ಬರುವುದಿಲ್ಲ. ಆದರೆ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳ್ವಿಕೆ ನಡೆಯುತ್ತಿತ್ತು. ಸಾಕು ನೋಡಿ. ಈ 13ನೇ ವಾಕ್ಯ ಏನ್ ಹೇಳ್ತಿದೆ ಅಂದ್ರೆ, ಧರ್ಮಶಾಸ್ತ್ರ ಉಂಟಾಗುವ ಮುಂಚೆ ಪಾಪವು ಲೋಕದಲ್ಲಿ ಇತ್ತು. ಆದ್ರೆ ಧರ್ಮಶಾಸ್ತ್ರವಿಲ್ಲದಿರುವಾಗ ಪಾಪವು ಲೆಕ್ಕಕ್ಕೆ ಬರುವುದಿಲ್ಲ. ಏನಪ್ಪಾ ಇದು ತೋರಿಸ್ತಾ ಇದೆ? ಏನು ವಿಷಯವನ್ನ ಹೇಳ್ತಾ ಇದೆ ನೋಡ್ರಿ. ಈಗ ಲೋಕದಲ್ಲಿ ಪಾಪ ಇತ್ತು ಅಂತ ಹೇಳ್ತಾ ಇದ್ರೆ ಲೆಕ್ಕಕ್ಕಿಲ್ಲ ಅಂತ ಇದ್ರೆ, ಏನ್ ಲೆಕ್ಕಕ್ಕಿಲ್ಲ? ಪಾಪ ಇತ್ತು ಅಂದ್ರೆ ಏನರ್ಥ? ಯಾವ ಅರ್ಥದಲ್ಲೂ ಅರ್ಥ ಮಾಡ್ಕೊಬೇಕು ಈ ವಾಕ್ಯವನ್ನ. ಅಂದ್ರೆ ಧರ್ಮಶಾಸ್ತ್ರ ನಮಗ್ ಗೊತ್ತಿರುವಾಗ ಪಾಪ ಮಾಡಿದ್ರೆ ಅದು ದೇವ್ರ ಲೆಕ್ಕಕ್ಕೆ ಬರ್ತಾ ಇರ್ಲಿಲ್ಲ. ಇದ್ರಲ್ಲಿ ಪಾಪ ಇದೆಲ್ಲ ತೋರಿಸ್ಕೊಟ್ಟಿದಾರಲ್ಲ, ಅದು ಪಾಪ ಮಾಡದೆ ಧರ್ಮಶಾಸ್ತ್ರ ಗೊತ್ತಾದ್ಮೇಲೆ ನಮ್ಗೆ ಪಾಪ ಮಾಡಿದ್ರೆ ಅದು ಲೆಕ್ಕಕ್ಕೆ ಬರ್ತದೆ ಅಂತ ಅನ್ಕೋತೀನಿ. ನೋಡ್ರಿ ಕೃಷ್ಣ ಪ್ರೀತಿ ಸಹೋದರರೇ, ಹೇಳಿ. ಅದು ಧರ್ಮಶಾಸ್ತ್ರ ಮೋಶೆ ಮೂಲಕ ಬಂತಲ್ಲ ಬ್ರದರ್. ಆದಾಮನಿಗೆ ಏನು ಗೊತ್ತಿರ್ಲಿಲ್ಲ ಧರ್ಮಶಾಸ್ತ್ರ ಬಗ್ಗೆ.
ಓಕೆ. ಹಾಗಾಗಿ ನೋಡ್ರಿ, ಈಗ ಆದಮ್ಗೆ ಗೊತ್ತಿಲ್ಲ ಅಂತ ಒಂದು ಪಾಯಿಂಟ್ ಹೇಳಿದ್ರಿ, ಒಂದು ಕರೆಕ್ಟ್ ಪಾಯಿಂಟ್ ನೀವ್ ಹೇಳಿದ್ದು. ಆದಮ್ಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ 10 ಆಜ್ಞೆಗಳು ತಗೊಳ್ಳೋಣ. ಆದಮ್ಗೆ ಕದಿಬೇಡ ಅಂತ ದೇವ್ರು ಹೇಳಿದ್ರೆ ಕರೆಕ್ಟ್ ಆಗ್ತಿತ್ತಾ? ಕದಿಬೇಡ ಅಂದ್ರೆ ಕದಿಬೇಡ ಅಂದ್ರೆ ಯಾಕಂದ್ರೆ ಕದಿಯುವಂತ ಅವಕಾಶನೇ ಇಲ್ಲ ತಾನೆ ಆದಮ್ಗೆ. ಅಲ್ಲಿ ಏನ್ ಅನ್ಬೇಕಾ ತಗೊಂಡ್ ತಿನ್ಬಹುದು, ಕದಿಯೋದೇನಿದೆ? ಹೌದು, ಎಲ್ಲ ಅವ್ರಿಗೋಸ್ಕರ ಅಲ್ಲ, ಅವ್ರಿಗೆ ನೋಡ್ರಿ, ಆಡಳಿತ ಕೊಡ್ತಿದ್ರು. ಲಾ ಎಲ್ ಬರುತ್ತಂದ್ರೆ ಲಾ ಮೀರುವಂತ ಸನ್ನಿವೇಶ ಬಂದಾಗ ಮಾತ್ರ ಲಾ ಬರುತ್ತೆ. ಯಾವಾಗ ಒಂದು ಆಜ್ಞೆ ಮೀರೋದ್ರಿಂದ ದೇವರಿಗೂ ಅದು ಅಹಿತವಾಗುತ್ತೆ, ದೇವ್ರ ಮನಸ್ಸಿಗೂ ಕಷ್ಟವಾಗುತ್ತೆ, ಮನುಷ್ಯರ ಮನಸ್ಸಿಗೂ ಕಷ್ಟವಾಗುತ್ತೆ, ಅವಾಗ ಲಾ ಬರುತ್ತೆ. ಅಲ್ಲಿವರೆಗೂ ಲಾ ಬರಲ್ಲ. ನೀನ್ ಕೆಲಸ ಮಾಡೋದ್ರಿಂದ ದೇವ್ರಿಗೇನು ಕಷ್ಟ ಇಲ್ಲ, ಮನುಷ್ಯರಿಗೂ ಕಷ್ಟ ಇಲ್ಲ ಅಂದ್ರೆ ಲಾ ಬರಲ್ಲ ಅಲ್ವಾ? ಆದ್ರೆ ಇಲ್ಲಿ ದೇವ್ರ ಮನಸ್ಸು ಕಷ್ಟವಾಗುತ್ತೆ, ಮನುಷ್ಯರು ಕಷ್ಟವಾಗುತ್ತೆ. ಈ ಕದಿಯೋದು ಮನುಷ್ಯರಿಗೆ ಸಂಬಂಧಪಟ್ಟದ್ದ, ದೇವ್ರ ಸಂಬಂಧಪಟ್ಟದ್ದ? ಮನುಷ್ಯರಿಗೆ ಅಲ್ವಾ? ಮನುಷ್ಯರಿಗೆ ಸಂಬಂಧ. ಮನುಷ್ಯರ ವಸ್ತುಗಳನ್ನ ಮನುಷ್ಯರಿಗೆ ಇನ್ನೊಬ್ಬರಿಗೆ ಸ್ವಂತವಾದದನ್ನ ನಾನು ತಗೊಳ್ತೀನಿ ಅಂತ ಹೇಳಿದಾಗ, ಅದು ನಾನು ತಗೊಳ್ಳೋದ್ರಲ್ಲಿ ಏನ್ ತಪ್ಪಿದೆ, ಎಲ್ಲಿದೆ ರೂಲ್ಸ್ ಅಂತ ಹೇಳಿದಾಗ ಅವಾಗ ಏನಾಗ್ಬಿಡುತ್ತೆ, ಅಲ್ಲೇ ಕಷ್ಟ ಆಗೋದು. ಈಗ ನಾನು ಇಷ್ಟಪಟ್ಟಿರ್ತೀನಿ ಒಂದು ವಸ್ತುನ, ಆ ವಸ್ತುನ ಇನ್ನೊಬ್ರು ಏನ್ ಮಾಡ್ತಾರೆ, ತಗೊಂಡ್ಬಿಟ್ಟಾಗ ತಗೊಂಬಾರ್ದು ಕೊಡ್ರಿ ಅಂದಾಗ, ಯಾಕೆ ತಗೊಂಬಾರ್ದು, ಈ ತರ ತಗೊಂಬಾರ್ದು ಅಂತ ಏನಾದ್ರು ಹೇಳಿದಾರ? ತಗೊಂಬಹುದು ಗೊತ್ತಾ, ನಿನ್ ವಸ್ತುನ ನಿನ್ ಜೋಪಾನವಾಗಿ ಕಾಪಾಡದೇ ಇದ್ರೆ, ನೀನ್ ಎಲ್ಲೋ ಬಿಟ್ಟು ಹೋಗಿದ್ರೆ ನಾನ್ ತಗೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಅಂತ ಒಬ್ರು ವಾದಾಡ್ತಾರೆ. ಅವಾಗ ರೂಲ್ಸ್ ಇಲ್ಲ ಇಲ್ಲ. ಅವಾಗ ಏನಾಗುತ್ತೆ, ಅವ್ರ ಮೇಲೆ ಅಪವಾದ ಹೊರಿಸಿ ಅವ್ರಿಗೆ ಶಿಕ್ಷೆನ ಕೊಡಕ್ಕಾಗುತ್ತಾ? ಆಗಲ್ಲ. ಆಗನ್ಬಿಟ್ಟು ಅವ್ರು ತಪ್ಪೇ ಮಾಡಿಲ್ಲ ಅಂತ ಹೇಳಕ್ಕಾಗುತ್ತಾ? ಇಲ್ಲ, ಹೇಳಕ್ಕೂ ಆಗಲ್ಲ. ಏನ್ ಮಾಡಕ್ಕಾಗಲ್ಲ, ಶಿಕ್ಷೆಯನ್ನ ಕೊಡಕ್ಕಾಗಲ್ಲ. ಆದ್ರೆ ಪಾಪನೇ. ಯಾಕಂದ್ರೆ ಲಾ ಇಲ್ಲ, ಧರ್ಮಶಾಸ್ತ್ರ ಇಲ್ಲ, ಆಜ್ಞೆ ಇಲ್ಲ. ಅಂದ್ರೆ ಏನರ್ಥ, ದೇವರು ಆದಾಮನ ಮೂಲಕವಾಗಿದ್ದಂತ ಎಲ್ಲಾ ಜನರಿಗೂ ಮೋಶೆಯವರೆಗೆ ಬಂದ್ಮೇಲೆ ಇಸ್ರೇಲ್ ಜನರಿಗೆ ಧರ್ಮಶಾಸ್ತ್ರವನ್ನ ಕೊಡ್ತಾರೆ. ಧರ್ಮಶಾಸ್ತ್ರವನ್ನ ಕೊಟ್ಟ ಮೇಲೆ ಅಲ್ಲಿ ಹಲವಾರು ಲಾ ವಿಧಿವಿಧಾನ ಕೊಡ್ತಾರೆ. ಇನ್ನು ಇಲ್ಲಿವರೆಗೂ ಇದನ್ನ ಮಾಡ್ತಾ ಇದ್ರಪ್ಪ, ಹೆಂಗೋ ಮಾಡ್ತಾ ಇದ್ರಿ, ಆದ್ರೆ ಇನ್ಮೇಲೆ ಮಾಡಬಾರ್ದು. ನೀವೇನ್ ಮಾಡ್ತಿದ್ರೋ ಇನ್ಮೇಲೆ ನೀವ್ ಮಾಡಂಗಿಲ್ಲ, ಮಾಡಿದ್ರೆ ಪಾಪ. ಕರೆಕ್ಟಾ? ನೋಡ್ರಿ, ಈಗ ಧರ್ಮಶಾಸ್ತ್ರ ಇಲ್ಲ, ಲೇಯಲ್ಲಿ ಏನ್ ಮಾಡ್ತಾರೆ, ತನ್ನ ತನ್ನ ತಂದೆ ಮನೆಯಿಂದ ಅನೇಕ ವಿಗ್ರಹಗಳನ್ನ ತಂದಿರ್ತಾಳೆ. ರಾಹೇಲಳು ಅಲ್ವಾ? ಆ ಒಂದು ವಿಗ್ರಹನ ತಂದಿರ್ಬೇಕಾದ್ರೆ ವಿಗ್ರಹನ ಬಚ್ಚಿಟ್ಕೊಂಡಿರ್ತಾರೆ. ಆದ್ರೆ ಧರ್ಮಶಾಸ್ತ್ರದಲ್ಲಿ ಇಲ್ಲ, ಧರ್ಮಶಾಸ್ತ್ರ ಕೊಡಲ್ಪಡಲಿಲ್ಲ ಅವ್ರಿಗೆ. ಧರ್ಮಶಾಸ್ತ್ರದಲ್ಲಿ ನಾನು ದೇವರನ್ನು ಬಿಟ್ಟು ಬೇರೆ ಯಾರನ್ನು ಆರಾಧಿಸಬಾರ್ದು, ಆಕಾಶದಲ್ಲಿ ಭೂಮಿಯಲ್ಲಿ ಕೆಲ ಯಾವುದನ್ನು ಸ್ವರೂಪವನ್ನು ಮಾಡಬಾರ್ದು ಅಂತ ಆಜ್ಞೆ ಬರ್ಲಿಲ್ಲ. ಅದರಿಂದ ಅವ್ರ ಮೇಲೆ ಅಪವಾದವನ್ನು ಓಡಿಸಕ್ಕಾಗಲ್ಲ. ವಿಗ್ರಹಾರಾಧನೆ ಮಾಡಿದಂತ ದೇವ್ರು ಯಾವುದೇ ಶಿಕ್ಷೆ ಕೊಡ್ಲಿಲ್ಲ. ಲಾ ಇಲ್ಲ. ಯೋಚನೆ ಮಾಡ್ರಿ, ಏನಕ್ಕಪ್ಪ ವಿಷಯ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಧರ್ಮಶಾಸ್ತ್ರ ಕೊಡಕ್ಕಿಂತ ಮುಂಚೆನೂ ಪಾಪ ಇತ್ತು. ಆದ್ರೆ ಪಾಪವನ್ನ ದೇವರು ಈ ರೀತಿ ಮಾಡಬಾರ್ದಂತ ಆಜ್ಞೆ ಕೊಡದೇ ಇದ್ರಿಂದ ಆ ಪಾಪಕ್ಕೆ ದಂಡನೆ ಕೊಡಕ್ಕಾಗ್ತಾ ಇರ್ಲಿಲ್ಲ, ಶಿಕ್ಷೆನ ಕೊಡಕ್ಕಾಗ್ತಾ ಇರ್ಲಿಲ್ಲ. ಆದ್ರೂ ಪಾಪವಿತ್ತು. ಸರಿ, ಪಾಪವಿತ್ತಪ್ಪ. ಯಾವ ರೀತಿ ಪಾಪ ಇತ್ತು ನೋಡ್ರಿ, ಈಗ ಒಬ್ರು ಸಾಯಿಸ್ಬೋದು, ಒಬ್ರು ಸುಳ್ಳು ಹೇಳ್ಬೋದು, ಒಬ್ಬನ ಏನೇನೋ ಮಾಡ್ಬೋದು. ದೇವ್ರು ಕೊಟ್ಟಂತ 10 ಆಜ್ಞೆಗಳು ಏನ್ ಬೇಕಾದ್ರೆ ಮಾಡ್ತಾ ಇದ್ದಿರ್ಬೋದು. ಹಾಗಂತ ಅವ್ರಿಗೆ ದೇವ್ರು ಯಾವುದೇ ಶಿಕ್ಷೆ ಕೊಡ್ತಾ ಇಲ್ವ ಅಂದ್ರೆ ಖಂಡಿತ ಕೊಡ್ತಾ ಇದ್ರು. ಯಾವ ಶಿಕ್ಷೆ ಕೊಡ್ತಾ ಇದ್ರು? ಆದಮ್ಗೆ ಕೊಟ್ಟಂತ ಶಿಕ್ಷೆ ಕೊಡ್ತಾ ಇದ್ರು. ಅದು ಎಲ್ರ ಮೇಲೆ ಇದೆಯಾ ತಾನೆ? ಆದಮ್ಗೆ ಕೊಟ್ಟಿರುವಂತ ಶಿಕ್ಷೆ ಪ್ರಕಾರವಾಗಿ ಒಂದ್ ವ್ಯಕ್ತಿ ಹುಟ್ಟಿದ ಮೇಲೆ ಅವನ ಮೇಲೆ ಏನಿದೆ ಅಂದ್ರೆ ಮರಣ ಇದೆ. ಕರೆಕ್ಟಾ? ಅವನ ಮೇಲೆ ಡೆತ್ ಇದೆ. ಅಂದ್ರೆ ಅವನು ಯಾವಾಗ ಅವನು ಸತ್ರು ಲೆಕ್ಕಕ್ಕಿಲ್ಲ. ಇಡೀ ಲೋಕದ ಮೇಲೆ ಇದೇ ಸಿಸ್ಟಮ್ ಇರೋದು. ಮಗುವಾಗಿದ್ರೆ ಸತ್ರುನು ಯಾರು ಕೇಳಂಗಿಲ್ಲ. ಹುಟ್ಟಿದ ಮಗು ಸತ್ರುನು ಸಾವು. ಹುಟ್ಟಿದ 3 ತಿಂಗಳಾದ್ಮೇಲೆ ಸತ್ರುನು ಏನು ಇಲ್ಲ. ದೇವ್ರ ಹತ್ರ ಹೋಗಿ, ದೇವ್ರೆ ಹುಟ್ಟಿದ 3 ತಿಂಗಳ ಮಗು ಹೆಂಗ್ ಸಾಯುತ್ತೆ ಅಂತ ಯಾರು ಕೇಳಂಗಿಲ್ಲ. 10 ವರ್ಷ ಸಾಕಿ ಸಲಹಿ ಆಮೇಲೆ ಸತ್ರುನು ಲೆಕ್ಕಕ್ಕಿಲ್ಲ. 20 ವರ್ಷ ಆಗಿ ಯುವಕನಾಗಿ ಸತ್ ಮೇಲೆನು ಲೆಕ್ಕಕ್ಕಿಲ್ಲ. ಸಾವು ಯಾವಾಗ ಬೇಕಾದ್ರೂ ಬರ್ಬೋದು. ಎಲ್ರ ಮೇಲೆ ಮರಣ ಇದೆ. ಅಂದ್ರೆ ಯಾರು ಕೂಡ ಅವ್ರನ್ನ ಹೋಗಿ ಈ ಪಾಪ ನೀನ್ ಯಾಕೆ ಮಾಡಿದ್ಯಾ, ಈ ಪಾಪಕ್ಕೋಸ್ಕರ ನಿಂಗೆ ಶಿಕ್ಷೆ ಆಗ್ಬೇಕಂತ ಹೇಳ್ತಾ ಇರ್ಲಿಲ್ಲ. ಯಾಕಂದ್ರೆ ಧರ್ಮಶಾಸ್ತ್ರ ಇರ್ಲಿಲ್ಲ. ಆದ್ರೆ ದೇವರ ನ್ಯಾಯ ತೀರ್ಪಿನ ಪ್ರಕಾರ ಅವ್ರಿಗೆಲ್ಲರಿಗೂ ಶಿಕ್ಷೆ ಇತ್ತು. ಅದು ಆದಾಮನಿಂದ ಬಂದಂತ ಶಿಕ್ಷೆ. ಕರೆಕ್ಟ್ ಅಲ್ವಾ? ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಅವ್ರಿಗೂ ಮರಣ ಬಂತು, ಧರ್ಮಶಾಸ್ತ್ರದಲ್ಲಿ ಇದ್ದವ್ರಿಗೂ ಮರಣ ಬಂತು. ಏನಪ್ಪಾ ಅಂದ್ರೆ ಅದು ಆದಾಮನ ದಂಡನೆ. ಅರ್ಥ ಆಗ್ತಿದ್ಯಾ? ತಪ್ಪು ಮಾಡದೇ ಇದ್ದವ್ರಿಗೂ, ಧರ್ಮಶಾಸ್ತ್ರ ಇಲ್ದೇ ಇರೋರ್ಗೂ ತಪ್ಪು ಬಂತು ಅಂದ್ರೆ ದಂಡನೆ ಬಂತು. ಧರ್ಮಶಾಸ್ತ್ರದಲ್ಲಿ ಇದ್ದವ್ರಿಗೂ ದಂಡನೆ ಬಂತು. ಇಬ್ರಿಗೂ ಇದ್ದಂತ ಶಿಕ್ಷೆ ಏನಪ್ಪಾ ಅಂದ್ರೆ
ದೇವರಿಗೆ ಅವಿಧೇಯತರಾಗಿರುವಂತ ಶಿಕ್ಷೆ. ಈಗ ಧರ್ಮಶಾಸ್ತ್ರ ಇಲ್ಲದೆ ಇದ್ದವ್ರು ಪಾಪ ಮಾಡಿದ್ರು ಕೂಡ ಆದಾಮನಲ್ಲಿ ಮಾಡಿದಂತ ಪಾಪಕ್ಕೋಸ್ಕರ ಸಾಯ್ಲೇಬೇಕಾಯ್ತು. ಧರ್ಮಶಾಸ್ತ್ರದಲ್ಲಿ ಇದ್ದವ್ರು ಪಾಪ ಮಾಡಿದ್ರೆ ಪಾಪ ಲೆಕ್ಕಕ್ಕೆ ಬರ್ತಾ ಇತ್ತು. ಯಾವ ರೀತಿ ಲೆಕ್ಕಕ್ಕೆ ಬರ್ತಾ ಇತ್ತು? ಸಬ್ಬತ್ ದಿನದಲ್ಲಿ ಕೆಲಸ ಮಾಡಬೇಡಿ ಅಂತ ಲಾ ಇದೆ. ಇದಕ್ಕಿಂತ ಮುಂಚೆ ಯಾರಾದ್ರೂ ಶನಿವಾರ ಕೆಲಸ ಮಾಡಿದ್ರೆ ಯಾರವ್ರನ್ನ ಶಿಕ್ಷೆ ಮಾಡಂಗಿರ್ಲಿಲ್ಲ, ಹೆಂಗ್ ಬೇಕಾದ್ರೆ ಕೆಲಸ ಮಾಡ್ಬೋದಾಯ್ತು. ಆದ್ರೆ ಧರ್ಮಶಾಸ್ತ್ರ ಕೊಟ್ಟಾದ್ಮೇಲೆ ಸಬ್ಬತ್ ದಿನದಲ್ಲಿ ಕೆಲಸ ಮಾಡ್ಬೇಡಿ ಅಂತಿದೆ. ಈಗ ಆ ವ್ಯಕ್ತಿ ಕೆಲಸ ಮಾಡಿದ್ರೆ ಏನಾಗ್ಬೇಕು? ಅವನಿಗೆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಶಿಕ್ಷೆ ವಿಧಿಸ್ಬೇಕು, ಮರಣದಂಡನೆ ಆಗ್ಬೇಕು. ಈಗ ಮರಣದಂಡನೆ ಕೊಟ್ರೆ ಕಾಲಕ್ಕಿಂತ ಮುಂಚೆ ಸತ್ತೋಗ್ಬಿಟ್ಟ, ಕಾರಣ ಧರ್ಮಶಾಸ್ತ್ರದ ಪ್ರಕಾರ ಸತ್ತೋಗ್ಬಿಟ್ಟ. ಕರೆಕ್ಟಾ? ಧರ್ಮಶಾಸ್ತ್ರದ ಪ್ರಕಾರವಾಗಿ ಶಿಕ್ಷೆ ಕೊಡದೇ ಇದ್ರು ತಪ್ಪು, ಶಿಕ್ಷೆ ಕೊಡ್ಲೇಬೇಕು, ನೀತಿ. ಸತ್ತೋಗ್ಬಿಟ್ಟ. ಆದ್ರೆ ಧರ್ಮಶಾಸ್ತ್ರ ಏನೋ ಇಲ್ದೇ ಇದ್ದಾಗ, ಅವ್ನಿಗೆ ಗೊತ್ತೇ ಇಲ್ಲ ಧರ್ಮಶಾಸ್ತ್ರ ಇಲ್ಲ. ಈಗ ಅದೇ ಒಂದು ಇಸ್ರೇಲ್ ಜನರು ಇರ್ಬೇಕಾದ್ರೆ ಪಕ್ಕದ ಒಂದು ಊರಲ್ಲಿ ಇರುವಂತ ಯಾವುದೇ ವ್ಯಕ್ತಿ ಶನಿವಾರದಲ್ಲಿ ಕೆಲಸ ಮಾಡಿದ್ರೆ, ನೀನ್ ಯಾಕೆ ಶನಿವಾರದಲ್ಲಿ ಕೆಲಸ ಮಾಡ್ತೀನಿ ಅಂತ ಏನೋ ಹೊಡಿಬೋದಾಯ್ತಾ? ಅವ್ರಿಗೆ ಹೊಡಿಯಕ್ಕಾಗುತ್ತಾ? ಅವನೇನ್ ಕೇಳ್ತಾನೆ, ಲಾ ಇರೋದು ನಿಮ್ಗೇನ್ ಗೊತ್ತಿದೆ ಕೊಟ್ಟಿದ್ದೆ, ನನಗೇನ್ ಗೊತ್ತು, ನಿಮ್ಗೇನ್ ಕೊಟ್ಟಿದೆ ಅದು ಫಾಲೋ ಮಾಡಿ, ನನಗೆ ಅದೆಲ್ಲ ಗೊತ್ತಿಲ್ಲ ಅಂತ ಅವ್ನು ಮಾಡ್ತಾನೆ. ಅವ್ನ ಬಗ್ಗೆ ಶಿಕ್ಷೆ ಮಾಡಂಗಿಲ್ಲ. ಅದಕ್ಕೆ ಸೊ ದೇವರ ಒಂದು ವಿಷಯ ಏನಪ್ಪಾ ಅಂದ್ರೆ, ಕೆಲವೊಂದ್ ಟೈಮಲ್ಲಿ ಪಾಪ ಅನ್ನೋಂಥ ವಿಷಯ ಧರ್ಮಶಾಸ್ತ್ರದಲ್ಲಿ ಇರ್ಲಿ, ಧರ್ಮಶಾಸ್ತ್ರದ ಇಲ್ಲದೆ ಇರ್ಲಿ, ಎಲ್ಲರ ಮೇಲೇನು ಬಂತು. ಸೊ ಒಂದ್ ರೀತಿಯಲ್ಲಿ ಆ ಪಾಪ ನಾನು ಇದನ್ನ ಮಾಡ್ಬಾರ್ದಂತ ದೇವ್ರು ಹೇಳಿದರೆ, ತಿಳಿದು ಮಾಡೋದ್ರಿಂದ ದಂಡನೆ ಸಿಗುತ್ತೆ. ನನಗೆ ಗೊತ್ತೇ ಇಲ್ಲಪ್ಪ ಪಾಪ, ಆದ್ರೂ ನಾನು ಸಾಯ್ತಾ ಇದ್ದೀನಿ, ಕಾರಣ ನನ್ನ ತಂದೆ ಆದವನ್ ಮಾಡಿದ್ರಿಂದ ಒಂದು ಪಾಪದಿಂದ ನನ್ನ ಸಾಯ್ತಾ ಇದ್ದೀನಿ. ಎರಡು ವಿಷಯಗಳು ಕೂಡ ಹೀಗೆ ಅನ್ವಯವಾಯ್ತು. ಗೊತ್ತಿದ್ದು ಮಾಡಿದ್ರು ತಪ್ಪು, ಮರಣ ಸಿಗ್ತಾ ಇತ್ತು, ಗೊತ್ತಿಲ್ಲದೆ ಇದ್ರು ಮರಣ ಸಿಗ್ತಾ ಇತ್ತು. ಹಾಗೆ ಇಡೀ ಲೋಕಕ್ಕೆ ಏನಾಯ್ತು? ಆ ಒಂದು ಆದಾಮನ ಮರಣ, ಆದಾಮನ ಪಾಪ ಆಕ್ರಮಣ ಮಾಡ್ತಾ. ಅದಕ್ಕೆ ಮುಂದಿನ ವಾಕ್ಯ ಹೇಳ್ತಾ ಇದೆ. ವಾಕ್ಯ ಹೋಗ್ಬಿಡ್ರಿ, ರೋಮಪುರದವರಿಗೆ 5ನೇ ಅಧ್ಯಾಯ 14ನೇ ವಾಕ್ಯ. 11 ಬ್ರದರ್. 14 ರೋಮಪುರದವರಿಗೆ 5ನೇ ಅಧ್ಯಾಯ 14ನೇ ವಾಕ್ಯ. ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳ್ವಿಕೆಯು ನಡೆಯುತ್ತಿತ್ತು. ಆದಾಮನು ದೇವಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಾಮಾನ್ಯವಾದ ಪಾಪವನ್ನು ಮಾಡದೇ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು. ಆದಾಮನು ಬರಬೇಕಾದ ಒಬ್ಬಾತನಿಗೆ ಸೂಚಕ ಪುರುಷನಾಗಿದ್ದಾನೆ. ನೋಡ್ರಿ, ಈ ವಾಕ್ಯದಲ್ಲಿ ಇಲ್ಲಂತ ಒಂದು ಭಾಗವನ್ನು ನೋಡೋಣ, ಉಳಿದಿರುವಂತ ಭಾಗವನ್ನು ನೆಕ್ಸ್ಟ್ ವೀಕ್ ನೋಡೋಣ. ಏನಪ್ಪಾ ಅಂದ್ರೆ, ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೆ ಮರಣದ ಆಳ್ವಿಕೆಯು ನಡೆಯುತ್ತಾ ಇತ್ತು. ನೋಡ್ರಪ್ಪ, ಈಗ ಧರ್ಮಶಾಸ್ತ್ರವನ್ನ ಕೊಟ್ಟಿದ್ ಮಾತ್ರಕ್ಕೆ, ಧರ್ಮಶಾಸ್ತ್ರ ಕೊಟ್ಟಿದ್ದು ಯಾವಾಗ? ನಮ್ಮ ಮೋಶೆಯ ಕಾಲದಲ್ಲಿ ಧರ್ಮಶಾಸ್ತ್ರ ಕೊಡ್ತಾರೆ. ಆದ್ರೆ ಮರಣ ಎಲ್ಲರ ಮೇಲೆ ಆಳ್ವಿಕೆ ಮಾಡ್ತಾ ಇತ್ತು. ಎಲ್ಲಿವರೆಗೂ ಅಂದ್ರೆ, ಇದನ್ನ ತಿಳಿಪಡಿಸ್ತಾ ಇದಾರೆ ಅಪೊಸ್ತಲ ಪಾಲ್. ಏನ್ ಮಾಡ್ತಾ ಇದ್ರೆ, ಈ ಮರಣದ ಒಂದು ವಿಷಯವನ್ನ ನಾಲೆಜ್ನ ಕೊಡ್ತಾ ಇದ್ದಾರೆ. ಯಾವ ರೀತಿ ನಾಲೆಜ್ ಕೊಡ್ತಾ ಇದ್ರು ಅಂದ್ರೆ, ಯಾವ ವಿಷಯವನ್ನ ಹೇಳಕ್ಕೆ ಅಪೊಸ್ತಲ ಪಾಲ್ ಇಲ್ಲಿ ಪ್ರಯತ್ನ ಮಾಡ್ತಾ ಇದಾರೆ ಅಂದ್ರೆ, ಇಲ್ಲಿ ಪಾಪ ಮರಣ ಬಂದಿದ್ದು ಒಂದು ವ್ಯಕ್ತಿಯಿಂದ ಅಂತ ಫಸ್ಟ್ ನೀವು ಅರ್ಥ ಮಾಡ್ಕೊಂಡ್ರೆ, ನೆಕ್ಸ್ಟ್ ವ್ಯಕ್ತಿಯಿಂದ ಬಂದಾಗ, ನೆಕ್ಸ್ಟ್ 2ನೇ ಆದಾಮನ ಮೂಲಕ ಇಡೀ ಲೋಕವನ್ನ ದೇವ್ರು ಹೇಗೆ ವಿಮೋಚನೆ ಮಾಡ್ತಾರಂತ ವಿಷಯವನ್ನ ನೀವು ಅರ್ಥ ಮಾಡ್ಕೊಳ್ತೀರಾ ಅನ್ನೋದನ್ನ ತಿಳಿಯಪಡಿಸಕ್ಕೆ ಈ ಎಕ್ಸಾಂಪಲ್ ನ ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ, ನೋಡ್ರಿ, ಆದಾಮನಿಂದ ಮೋಶೆವರೆಗೂ ಆಗ್ಲೂ ಕೂಡ ಡೆತ್ ಇತ್ತು ಅಲ್ವಾ? ಧರ್ಮಶಾಸ್ತ್ರ ಕೊಡಲ್ಪಟ್ಟಿದ್ಯ ಯಾವಾಗ? ಮೋಶೆ ಕಾಲದಲ್ಲಿ. ಅಂದ್ರೆ ಆದಾಮನಿಂದ ಮೋಶೆವರೆಗೆ ಯಾಕಪ್ಪ ಸಾಯ್ಬೇಕು ಜನ ಅಂತ ಪ್ರಶ್ನೆ ಬರುತ್ತೆ. ಈಗ ನಿಮಗೂ ನನಗೂ ಕೇಳಿದ್ರೆ ನೀವು ಈಸಿಯಾಗಿ ಹೇಳ್ಬಿಡ್ತೀರಿ, ಯಾಕಂದ್ರೆ ನಮ್ಗೆ ಗೊತ್ತಿದೆ ಟ್ರೂತ್. ಏನ್ ಟ್ರೂತ್ ಗೊತ್ತಿದೆ? ಹೌದು ಬ್ರದರ್, ಆದಾಮನಿಂದ ಎಲ್ಲರೂ ಬಂದಿದ್ದೀವಿ, ಅದಕ್ಕೆ ಸಾಯ್ತಾ ಇದೀವಿ. ಬಟ್ ಅಲ್ಲಿರೋರಿಗೆ ಅದನ್ನ ತಿಳಿಯಲ್ಬೇಕಾಯ್ತು, ಅರ್ಥ ಮಾಡಿಸ್ಬೇಕಾಯ್ತು. ಅದಕ್ಕೆ ರೋಮಪುರದಲ್ಲಿರುವಂತ ವಿಷಯವನ್ನ ಮಾತಾಡ್ತಾ ಇದ್ರು. ನೋಡ್ರಿ, ಅಂದ್ರೆ ಅವರೆಲ್ಲ ಸಾಯ್ತಾರಂತ ಉದ್ದೇಶ ಅವರೆಲ್ಲ ವೈಯಕ್ತಿಕವಾಗಿ ಪಾಪ ಮಾಡಿ ದೇವರ ಆಜ್ಞೆಯನ್ನ ಮೀರಿದಾರ ಅಂತ ಅರ್ಥ ಅಲ್ಲ. ಬದಲಾಗಿ ಆದಾಮನು ಮಾಡಿದಂತ ಪಾಪದಿಂದ ಅವರೆಲ್ಲರೂ ಸಾಯ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ತಿಳಿಯಪಡಿಸ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಹಾಗಾಗಿ ನಾವು ಕೂಡ ದೇವ್ರ ಮಕ್ಕಳು ಇದನ್ನ ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ನಮ್ಮ ರಾನ್ಸಮ್ ಸಬ್ಜೆಕ್ಟ್ ಅಲ್ಲಿ ಬರ್ಬೇಕಾದ್ರೆ ತುಂಬಾ ಮುಖ್ಯವಾದಂತ ವಿಷಯ. ಇದನ್ನ ಅರ್ಥ ಮಾಡ್ಕೊಳ್ಳೇನಂದ್ರೆ, ರಾನ್ಸಮ್ ಸಬ್ಜೆಕ್ಟ್ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಅಂದ್ರೆ, ಯೇಸು ಕ್ರಿಸ್ತನ ಒಂದು ವಿಮೋಚನಾ ಬಲಿ ಯಾರಿಗೋಸ್ಕರ ಇದೆಯಪ್ಪ ಅಂದ್ರೆ, ಆದಾಮನಿಗೋಸ್ಕರ ಮಾತ್ರ. ಯಾಕೆಂದ್ರೆ ಇಡೀ ಲೋಕವು ಆದಾಮನು ಪಾಪ ಮಾಡಿದ ಮೇಲೆ ಹುಟ್ಟಿದೆ. ಆದ್ರಿಂದ ಆದಾಮನು ಪಾಪ ಮಾಡಕ್ ಮುಂಚೆ ಇದ್ದಂತ ಆ ಸ್ಥಿತಿಯಲ್ಲಿ ಆದಾಮನು ಪರಿಪೂರ್ಣ ವ್ಯಕ್ತಿಯಾಗಿದ್ದನು. ಪಾಪ ಮಾಡಿದ್ಮೇಲೆ ಪಾಪಿಯಾಗಿದ್ದನು. ಪಾಪಿಯಾಗಿರುವಂತ ಆದಾಮನ ಬಿಡಿಸಿದ್ರೆ, ಪಾಪ ಮಾಡಿದ ಮೇಲೆ ಹುಟ್ಟಿದಂತ ಆತನ ಸಂತತಿಗೆಲ್ರಿಗೂ ಜೀವವನ್ನು ಕೊಡ್ಬೇಕು ಅನ್ನೋದು ಲಾ, ದೇವರ ನೀತಿ, ದೇವರ ನಿಯಮ. ಕರೆಕ್ಟ್ ಅಲ್ವಾ? ಒಂದು ಸ್ಟೋರಿನ ಹೇಳ್ತಾರೆ, ನಿಮ್ಗೆಲ್ಲ ಕೇಳಿರ್ಬೇಕು. ಈಗ ಒಂದು ಕಪ್ ಇದಿರುತ್ತೆ, ನೀ ಎಷ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಏನಪ್ಪಾ ಅಂದ್ರೆ, ಒಂದು ನದಿ ಇರುತ್ತೆ. ನದಿಯಲ್ಲಿ ಒಂದು ಹಡಗಿರುತ್ತೆ. ಹಡಗಿಂದ ನದಿನ ದಾಟ್ಬೇಕು. ಅವಾಗ ಹಡಗಿನಲ್ಲಿ ಏನಾಗುತ್ತೆ, ಒಂದು ಕಪ್ಪೆ ನದಿನ ದಾಟುತ್ತೆ. ಕಪ್ಪೆ ಏನಾಗುತ್ತೆ, ನದಿನ ದಾಟುತ್ತೆ. ಅಂದ್ರೆ ನದಿನ ಹಡಗಲ್ಲಿ ಇದು ಕುತ್ಕೊಳ್ಳುತ್ತೆ ಕಪ್ಪೆ.
ಅಲ್ಲೇನಪ್ಪ ಒಂದು ರೂಲ್ಸ್ ಅಂದ್ರೆ, ಕಪ್ಪೆನ ಬಿಟ್ಟು ಬೇರೆ ಏನೇ ಒಂದು ಸಣ್ಣ ಧೂಳು ಆ ಹಡಗಿನ ಮೇಲೆ ಬಿದ್ರು ಹಡಗು ಮುಳುಗೋಗುತ್ತೆ. ಕಪ್ಪೆನ ಬಿಟ್ಟು ಸಣ್ಣ ಒಂದು ಧೂಳು ಬಿದ್ರು ಹಡಗು ಮುಳುಗೋಗುತ್ತೆ. ಆದ್ರೆ ಕಪ್ಪೆ ಒಂದು ಮೊಟ್ಟೆ ಇಟ್ಬಿಡುತ್ತೆ, ಮೊಟ್ಟೆ ಇಟ್ರೆ ಹಡಗು ಮುಳುಗಲ್ಲ. ಯಾಕೆ ಅಂತ ಕೇಳ್ತಾರೆ. ಯಾಕೆ? ಮೊಟ್ಟೆ ಅದ್ರೊಳಗಡೆನೆ ಇರುತ್ತಲ್ಲ. ಹೌದು, ಕರೆಕ್ಟ್ ಅಲ್ವಾ? ಮೊಟ್ಟೆ ಕಪ್ಪೆಗೆ ಸಂಬಂಧಪಟ್ಟಿದ್ದು ಕಪ್ಪೆಯೊಡನೆ ಇದ್ದಿದ್ದು. ಹಾಗಾಗಿ ಮೊಟ್ಟೆ ಒಳಗಡೆ ಇದ್ರೇನು ಹೊರಗಡೆ ಇದ್ರೇನು ಏನು ಆಗಲ್ಲ. ಸೊ ಅದೇ ರೀತಿಯಾಗಿ ಆದಾಮನು ಪಾಪ ಮಾಡ್ಬೇಕಾದ್ರೆ ಆದಾಮನ ಒಳಗಡೆ ನಾವೆಲ್ಲರೂ ಇದ್ದೀವಿ. ಆದ್ರಿಂದ ಆ ಒಂದು ಪಾಪದ ವಿಷಯ ಎಲ್ರಿಗೂ ಅನ್ವಯವಾಯ್ತು. ಅದರಿಂದ ಎಲ್ರು ಮಕ್ಳು ಏನ್ ಮಾಡ್ತಾರೆ, ಇಲ್ಲ ಮನುಷ್ಯ ಜನರು ಎಲ್ರು ಏನ್ ಮಾಡ್ತಾರೆ, ಮರಣವನ್ನು ಅನುಭವಿಸ್ತಾ ಇದ್ರೆ, ಹಾಗೆ ದೇವರ ಪ್ರಕಾರ ಆದಾಮನ ಮಾತ್ರ ವಿಮೋಚನೆ ಕೊಟ್ಬಿಟ್ರೆ ಇಡೀ ಲೋಕವನ್ನ ಏನ್ ಮಾಡ್ಬೋದು, ಕಾಪಾಡಬಹುದು ಅನ್ನೋದು ದೇವರ ಒಂದು ನೀತಿ, ಒಂದು ನ್ಯಾಯವಾದಂತ ಒಂದು ವಿಷಯ. ಇವತ್ತು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದಕ್ಕೆ ದೇವ್ರು ಕೊಟ್ಟಂತ ಒಂದು ಆತ್ಮ ತುಂಬಾ ದೊಡ್ಡದು. ಯಾಕಂದ್ರೆ ಈ ವಿಷಯ ತುಂಬಾ ಕಷ್ಟವಾದಂತ ವಿಷಯ. ಕೆಲವರಿಗೆ ಅರ್ಥವಾಗೋದಕ್ಕೆ, ಕೆಲವರು ಇದನ್ನ ಗ್ರಹಿಸ್ಕೊಳ್ಳೋದು ಕಷ್ಟ. ಇದನ್ನ ತಿಳಿಯಾಗಿ ಇಲ್ಲ ಅರ್ಥ ಮಾಡಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗ್ತಿಲ್ಲ ಗೊತ್ತಾ? ಯಾಕೆ ಅರ್ಥವಾಗ್ತಿಲ್ಲ ಅಂದ್ರೆ, ದೇವರು ಲೋಕವನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದ್ರು ಆ ರೀತಿ ಪ್ರೀತಿ ಲೋಕದ ಮೇಲೆ ಅವ್ರಿಗಿಲ್ಲ. ದೇವರು ಲೋಕವನ್ನ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನ ಕೊಟ್ರು. ಆ ಒಬ್ಬನೇ ಮಗನ ಕೊಟ್ಟಿರುವಂತ ಉದ್ದೇಶನ ಅರ್ಥ ಮಾಡ್ಕೊಳ್ಳಕ್ಕೆ ಲೋಕದ ಮೇಲೆ ಪ್ರೀತಿ ಇರ್ಬೇಕು, ಜನರ ಮೇಲೆ ಪ್ರೀತಿ ಇರ್ಬೇಕು. ಅಯ್ಯೋ ಜನ ಎಲ್ಲ ಸಾಯ್ತಾ ಇದಾರಲ್ಲಪ್ಪ, ಈ ಸಾವಿಂದ ಬಿಡುಗಡೆ ಸಿಗಲ್ವಾ? ಈ ಕಷ್ಟದಿಂದ ಅವ್ರಿಗೆ ಯಾವತ್ತು ಬಿಡುಗಡೆ ಸಿಗುತ್ತೆ ದೇವ್ರೆ? ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆಯಲ್ಲ ಅನ್ನುವಂತ ಒಂದು ಅನುಕಂಪ, ದಯೆ ಇಲ್ದೇ ಇರೋರಿಗೆ ಈ ಒಂದು ರ್ಯಾನ್ಸಮ್ ಹೇಳಿದ್ರು ಅರ್ಥ ಆಗಲ್ಲ. ಅವ್ರಿಗೆ ಹೆಂಗ್ ಗೊತ್ತಾ ಇರ್ಬೇಕು, ಅದೇ ನನಗೆ ವಿರುದ್ಧ ಪಾಪ ಮಾಡೋದು ಸಾಯ್ಲೇಬೇಕು, ನರಕದಲ್ಲಿ ಬೇಯಲೇಬೇಕು, ದೇವರನ್ನ ಬೇಯಿಸೋದನ್ನ ನೋಡ್ಬೇಕು, ಆ ತರ ಭಾವನೆ ಇರೋರಿಗೆ ಈ ರ್ಯಾನ್ಸಮ್ ಕಷ್ಟವಾಗ್ಬಿಡುತ್ತೆ. ನೋಡ್ರಿ, ನಮ್ಗೂ ನಿಮ್ಗೂ ಎಷ್ಟು ಅರ್ಥವಾಗ್ತಿದೆ ಅಂದ್ರೆ, ಅಪ್ಪ ದೇವ್ರು ಎಷ್ಟು ಕರುಣ. ಯಾಕಂದ್ರೆ ಆ ಕರುಣೆಗಳ ಭಾವನೆಗಳು ನಮ್ಮಲ್ಲಿ ಬೆಳೀತಾ ಇದೆ. ಆ ಪ್ರೀತಿನ ನಮ್ಮಲ್ಲಿ ಚಿಗುರು ಬಿಟ್ಟು ಬೆಳೆದು ಮರವಾಗಿ ಹಣ್ಣು ಕೊಡುವಂತ ಒಂದು ಗುಣಲಕ್ಷಣ ನಮ್ಮಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ನಮ್ಗೆ ಈ ವಿಷಯಗಳೆಲ್ಲ ಅರ್ಥವಾಗ್ತಿದೆ. ಕ್ರಿಸ್ತನ ಲೋಕದವರಿಗೆ, ಈ ಕಠೋರವಾಗಿ ಕ್ರೂರವಾಗಿರೋರಿಗೆ ಈ ರಾನ್ಸಮ್ ಸಬ್ಜೆಕ್ಟ್ ಎಲ್ಲ ಅರ್ಥವಾಗೋದು ತುಂಬಾನೇ ಕಷ್ಟ. ಅದಕ್ಕೆ ದೇವ್ರು 1000 ವರ್ಷ ಅಂತ ಇಟ್ಬಿಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಅಲ್ಲಿಯವರು ಅದನ್ನ ಅರ್ಥ ಮಾಡ್ಕೊಳ್ತಾರೆ. ಇವತ್ತು ದೇವ್ರ ಮಕ್ಳು ನಾವು ಇದನ್ನ ಇವತ್ತು ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ನೋಡ್ಬೇಕಾದ್ರೆ ದೇವರ ನೀತಿ ನ್ಯಾಯ ಎಷ್ಟರ ಮಟ್ಟಿಗೆ ನಮಗೆ ಅರ್ಥವಾಗೋ ರೀತಿಯಲ್ಲಿ ಅದನ್ನ ತಿಳಿಪಡಿಸ್ತಾ ಇದೆ ನೋಡ್ರಿ. ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ತುಂಬಾನೇ ಕಷ್ಟ ಇಲ್ವಾ? ಸರಿಯಾದ ವಾಕ್ಯವಿಲ್ಲದೆ ಇದ್ದಾಗ ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಆದ್ರಿಂದ ಮರಣ ಅಲ್ಲೂ ಇತ್ತು, ಧರ್ಮಶಾಸ್ತ್ರದಲ್ಲಿ ಇದ್ದವ್ರಿಗೂ ಇತ್ತು. ಸರಿ, ಓಕೆ. ಈಗ ಧರ್ಮಶಾಸ್ತ್ರದಲ್ಲಿ ಇದ್ದವ್ರಿಗೆ ನಾನು ಮೊದಲೇ ಹೇಳಿದ್ದೀನಿ, ಧರ್ಮಶಾಸ್ತ್ರವನ್ನ ದೇವ ಆಜ್ಞೆನ ಮೀರಿ ಮಾಡಿದ ಪಾಪಕ್ಕೆ ಸಮನಾದ ಪಾಪ ಅವ್ರು ಮಾಡದೇ ಇದ್ದಾಗಲೂ ಧರ್ಮಶಾಸ್ತ್ರದ ಹಿಂದಿನ ಜನರು, ಇಡೀ ಲೋಕ ಅಂದ್ರೆ ನಾಯಿಗಳ ಅನ್ಯ ಜನರು, ಆತನ ವಾಗ್ದಾನಕ್ಕೆ ಅನ್ಯರಾಗಿರುವಂತ ನಾವೆಲ್ಲರೂ ಸಾಯ್ತಾ ಇದೀವಿ. ಓಕೆ, ಧರ್ಮಶಾಸ್ತ್ರಕ್ಕೆ ಒಳಗಾಗಿರೋರು ಕರೆಕ್ಟಾ ಧರ್ಮಶಾಸ್ತ್ರವನ್ನ ಫಾಲೋ ಮಾಡ್ತಾರೆ. ಫಾಲೋ ಮಾಡಿದ್ರೆ ಅವ್ರಿಗೆ ಏನ್ ಸಿಗ್ಬೇಕು? ನಿತ್ಯ ಜೀವ ಸಿಗ್ಬೇಕು. ನಿತ್ಯ ಜೀವ ಫಾಲೋ ಮಾಡಿದ್ರೆ ಅವ್ರಿಗೆ ಏನ್ ಸಿಗ್ಬೇಕು? ಧರ್ಮಶಾಸ್ತ್ರ ಪ್ರಕಾರ ನ್ಯಾಯ ತೀರ್ಪು ಸಿಗ್ಬೇಕಾಗ್ತದೆ. ಕರೆಕ್ಟ್. ಸರಿ, ಧರ್ಮಶಾಸ್ತ್ರ ಪ್ರಕಾರ ನ್ಯಾಯ ತೀರ್ಪು ಹೇಳ್ತಾರೆ. ನ್ಯಾಯ ತೀರ್ಪು ಅಂದ್ರೆ ನೋಡ್ರಪ್ಪ, ಈ ಧರ್ಮಶಾಸ್ತ್ರನ ಬ್ರೇಕ್ ಮಾಡಿದ್ರೆ ನಿಮ್ಗೆ ದಂಡನೆ. ಧರ್ಮಶಾಸ್ತ್ರನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಏನ್ ಸಿಗುತ್ತೆ? ನಿತ್ಯ ಜೀವ ಸಿಗುತ್ತಾ? ನಿತ್ಯ ಜೀವ ಸಿಗುತ್ತಾ? ನೋಡ್ರಿ ಕ್ರಿಸ್ತನ ಪ್ರೀತಿಸರು, ನೋಡ್ರಿ ದೇವರು ಕನ್ಫ್ಯೂಷನ್ ಮಾಡಿಲ್ಲ ಎಲ್ಲೂ ಕೂಡ. ಈ ವಾಕ್ಯಗಳನ್ನ ಗಮನಿಸ್ಬೇಕಾದ್ರೆ, ಒಂದು ಆಜ್ಞೆನ ನೀವು ಫಾಲೋ ಮಾಡ್ಬೇಕಾದ್ರೆ, ನಾನು ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಳ್ತೀನಿ ನೋಡ್ರಿ. ದೇವ್ರು ಬಂದು ಒಂದು ವ್ಯಕ್ತಿನ ಕರೆದು, ಒಂದು ಯಹೂದಿನೋ ಇಸ್ರೇಲ್ ಜನ ಕರೆದ್ಬಿಟ್ಟು, ನನ್ನ ಜನರೇ ನೀವು ಮಾಡ್ಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ ಧರ್ಮಶಾಸ್ತ್ರವನ್ನ ಫಾಲೋ ಮಾಡ್ಬೇಕು. ಎಲ್ಲಿಂದ ಎಲ್ಲಿವರೆಗೆ? ಒಂದ್ ವೇಳೆ ನಿನಗೆ ಜ್ಞಾನ ಬರುವಂತ 12 ವಯಸ್ಸಿನಿಂದ ಹಿಡಿದು ನೀನು 30 ವಯಸ್ಸಿನಿಂದ ಫಾಲೋ ಮಾಡಿದ್ದೆ ಆಗಿದ್ರೆ ನಿನಗೆ ಲೈಫ್ ಸಿಕ್ಬಿಡುತ್ತೆ, ಜೀವ ಕೊಟ್ಬಿಡ್ತೀನಿ. ಆ ಜೀವ ಯಾವ ರೀತಿ ಜೀವ ಅಂದ್ರೆ, ಯಾರು ನಿನ್ನ ಆ ಜೀವನ ತಗೊಳಕ್ಕಾಗಲ್ಲ, ಆ ಲೈಫ್ ನಿಂದೆ ಆಗಿರುತ್ತೆ ಅಂತ ಎಲ್ಲಾದ್ರೂ ದೇವ್ರು ಹೇಳಿದ್ರೆ ಆ ರೀತಿ ಅಂದ್ರೆ ಇಲ್ಲ. ಮತ್ತೆ ಏನ್ ಹೇಳಿದ್ದಾರೆ? ಯಾವ ರೀತಿ ಹೇಳಿದ್ರೆ, ಧರ್ಮಶಾಸ್ತ್ರದಲ್ಲಿ ಇದ್ದವ್ರಿಗೂ ಮರಣ ಬರ್ತಾ ಇದೆ ಅಂದ್ರೆ ಯಾವ ವಿಷಯಕ್ಕೆ ಅನುಗುಣವಾಗಿ ಮರಣ ಬರ್ತಾ ಇದೆ? ಏನ್ ಮಾಡಿದ್ರಿಂದ ಇಸ್ರೇಲ್ ಜನರು ಧರ್ಮಶಾಸ್ತ್ರಿಗೆ ಅಧೀನರಾದವರು? ಈಗ ಅವರು ಆದಮನ ಪಾಪ ಒಂದ್ ಕಡೆ ಇರ್ಲಿ, ಈಗ ಅವ್ರ ಧರ್ಮಶಾಸ್ತ್ರ ಸಿಕ್ಕಿದೆ, ಅವರಿಗೆ ಹೊಸ ಕಾಯ್ದೆ, ಹೊಸ ಕಾನೂನು ಸಿಕ್ಕಿದೆ. ಈಗ ಏನೇ ಜಜ್ಮೆಂಟ್ ಆದ್ರೂ ಆ ಕಾನೂನಿನ ಪ್ರಕಾರ ಆಗ್ಬೇಕು. ಅವ್ರಿಗೆ ಯಾವ ರೀತಿ ಆ ಜಜ್ಮೆಂಟ್ ನಡೀತಾ ಇದೆ?
ಇವರಿಗೆ ಆದಮನ ಮರಣ ಇದೆಯಾ, ಇಲ್ಲ ಧರ್ಮಶಾಸ್ತ್ರ ಪ್ರಕಾರ ತೀರ್ಪು ಮಾಡ್ತಾರಾ, ಒಂದು ಧರ್ಮಶಾಸ್ತ್ರ ಫಾಲೋ ಮಾಡಿದ್ರೆ ಅವ್ರಿಗೆ ಲೈಫ್ ಸಿಗುತ್ತಾ ಸಿಗಲ್ವಾ? ಇದನ್ನ ಮೊದಲೇ ಕೂಡ ಎಕ್ಸ್ಪ್ಲೈನ್ ಮಾಡಿದೀನಿ. ದೇವರಿಗೆ ಚಿತ್ತವಾದ್ರೆ ಬರುವಂತ ದಿನಗಳಲ್ಲಿ ಇನ್ನೂ ಸ್ಪಷ್ಟವಾಗಿ ನೋಡೋಣ. ಹಾಗಿರ್ಬೇಕಾದ್ರೆ ಇರ್ಬೇಕಂತ ಇನ್ನೊಬ್ಬ ಆದಾಮನ ಮೂಲಕ ಬಂದಂತ ವಿಷಯಗಳೇನು ಅನ್ನೋ ಎಲ್ಲಾ ವಿಷಯಗಳನ್ನ ಮುಂದಿನ ವಾರ ನೋಡೋಣ. ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು ಸೊ ಕೊನೆಯದಾಗಿ ನಾವು ಇವತ್ತಿನ ಏನಾದ್ರು ಪ್ರಶ್ನೆಗಳು ಕೇಳ್ಬೇಕಾಗಿದ್ಯಾ? ಚೆನ್ನಾಗಿ ಅರ್ಥ ಆಯ್ತು, ಚೆನ್ನಾಗಿ ಅರ್ಥವಾಗಿದ್ಯಾ? ಓಕೆ, ಏನಾದ್ರೂ ಇದ್ರೂ ಕೇಳ್ಬಹುದು, ಇಲ್ಲಾಂದ್ರೆ ನಾವು ರಾತ್ರಿ ಗೀತೆಯನ್ನ ಓದಿ ಇವತ್ತಿನ ಪಾಠವನ್ನ ಮುಗಿಸೋಣ. ಓಕೆ, ಯಾರು ಹತ್ರ ರಾತ್ರಿ ಗೀತೆಗಳು ಓದ್ಲಾ ಬ್ರದರ್? ಓದಿ ಸಿಸ್ಟರ್. ಕರ್ತನ ವಾಕ್ಯವು ಅವರಿಗೆ ಆಜ್ಞೆ ಸೂತ್ರದ ಮೇಲೆ ಸೂತ್ರವಾಗಿದೆ. ಯೆಶಾಯ 28:13. ಕ್ರೈಸ್ತರ ಅನುಭವವು ಒಂದು ನಿರಂತರವಾದ ಶಾಲಾ ಶಿಕ್ಷಣವಾಗಿದೆ. ಪ್ರತಿದಿನ ನಾವು ನಮ್ಮ ಬಗ್ಗೆ ಮತ್ತು ದೇವರ ಜ್ಞಾನ ಮತ್ತು ನೀತಿಯ ಬಗ್ಗೆ ಹೆಚ್ಚೆಚ್ಚಾಗಿ ಕಲಿಯುತ್ತಿದ್ದೇವೆ. ನಾವು ಪ್ರತಿದಿನ ಈ ಪಾಠಗಳನ್ನು ಕಲಿಯುತ್ತಾ ಹೋದಂತೆ ನಮ್ಮನ್ನು ನಾವೇ ನಿರಾಕರಿಸಿ ನಮ್ಮನ್ನು ಸರಿಪಡಿಸಲು ಅಧಿಕವಾಗಿ ಕಲಿಯುತ್ತೇವೆ. ಹೀಗೆ ನಾವು ಕಲಿಯುವ ಸಮಯದಲ್ಲಿ ನಮ್ಮ ಸ್ವಂತ ಅಪೂರ್ಣತೆಗಳನ್ನು ನಮ್ಮಲ್ಲಿ ಕಂಡುಕೊಂಡಾಗ ಇತರರಲ್ಲಿ ಪರಿಪೂರ್ಣತೆಯನ್ನು ನಿರೀಕ್ಷಿಸಬಾರದು ಎಂಬ ವಿಚಾರವನ್ನು ಕಲಿಯಬೇಕು. ಮತ್ತು ಕ್ರಿಸ್ತನ ಶರೀರದಲ್ಲಿ ಸದಸ್ಯತ್ವಕ್ಕೆ ಅಗತ್ಯವಾದ ಏಕತೆ ಮತ್ತು ಪರಿಪೂರ್ಣತೆಗೆ ಸಂಬಂಧಿಸಿದಂತೆ ಅವರು ಅತ್ಯುನ್ನತ ಆದರ್ಶದ ಉದಾಹರಣೆಯಾಗಿ ಜೀವಿಸಲು ಅವರು ಪಡುವ ಉತ್ತಮ ಪ್ರಯಾಸಕ್ಕಾಗಿ ನಾವು ಅವರನ್ನು ಪ್ರಶಂಸಿಸಬೇಕು. ಥ್ಯಾಂಕ್ ಯು. ರೆವಲ್ಯೂಷನ್. ಥ್ಯಾಂಕ್ ಯು. ಸೊ ಒಂದು ಸುಂದರವಾದಂತ ಒಂದು ರಾತ್ರಿಯ ಗೀತೆ. ಕರ್ತನ ವಾಕ್ಯ ಅವರಿಗೆ ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರವಾಗಿದೆ. ಎಲ್ಲಿ ಕೇಳಿದಿರಾ ಈ ವಾಕ್ಯ? ನಾವು ಎಲ್ಲಿ ಕೇಳಿದ್ವಿ ಇದೇ ವಾಕ್ಯ? ಔಟ್ ಟು ಸ್ಟಡಿ ಬೈಬಲ್ ಕೇಳಿದ್ದೀರಾ ಅಲ್ವಾ? ಎಸ್. ಇಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ನಾವು ಓದ್ತಿರುವಂತ ಈ ಶಾಲೆಯಲ್ಲಿ ಒಂದು ದೊಡ್ಡ ಲೆಸನ್ ಇದೆ. ದೇವರ ನೀತಿ ನ್ಯಾಯಗಳನ್ನ ನಾವು ಹೆಚ್ಚಾಗಿ ಕಲಿಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಇರ್ಬೇಕು. ಯಾಕಂದ್ರೆ ಕ್ರಿಸ್ತನ ಸ್ವರೂಪದಲ್ಲಿ ನಾವು ಬೆಳೆಯೋದಕ್ಕೆ ಈ ನೀತಿ ನ್ಯಾಯಗಳ ಪಾಠವೇ ತುಂಬಾ ಮುಖ್ಯವಾದದ್ದು. ಅದು ಲೋಕ ಹೇಳುವಂತ ನೀತಿ ನ್ಯಾಯದ ಮೇರೆಗೆಲ್ಲ ದೇವರ ನೀತಿ ನ್ಯಾಯ ಮೇಲೆ ಕಲಿಯಕ್ಕೆ ಪ್ರಯತ್ನ ಪಡ್ತಾರೆ. ಈ ಕಲಿಬೇಕಾದ್ರೆ ಈ ಕಲಿಯುವಿಕೆ ನಮ್ಮನ್ನ ಏನ್ ತೋರಿಸುತ್ತಂದ್ರೆ, ಯಾವ ಗುಣಗಳು ನಡೆಸುತ್ತಂದ್ರೆ, ನಮ್ಮಲ್ಲಿ ನಮ್ಮ ಸುತ್ತಮುತ್ತಲಿರುವಂತ ಎಲ್ಲಾ ಜನರಲ್ಲಿ ಆ ಒಂದು ಪರಿಪೂರ್ಣತೆನ ನಿರೀಕ್ಷಿಸುವಂತ ಗುಣವನ್ನ ನಾವು ಕಲಿಬಾರ್ದು. ಅಂದ್ರೆ ಅದನ್ನ ಕಲಿದೇ ಇರುವವರೆಗೂ, ಅದನ್ನ ಅರ್ಥ ಮಾಡ್ಕೊಳ್ಳೋವರೆಗೂ ನಾವು ಕರೆಕ್ಟ್ ಆಗಿ ಹೋಗ್ತಾ ಇದೀವಿ ಅಂತ. ನಾವೆಲ್ಲ ಕಡೆ ಒಳ್ಳೆ ವಿಷಯವನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ, ಎಲ್ರು ಕೂಡ ಕರೆಕ್ಟ್ ಆಗಿರ್ಬೇಕಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಆ ಒಂದು ಸರಿಯಾದ ವಿಷಯವನ್ನ ಕಲಿತಾ ಇಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಬೇಕು. ಅದ್ ಮಾತ್ರವಲ್ಲ, ಒಂದ್ ಕಡೆ ಕೆಲವೊಂದು ಏನಾಗಿರುತ್ತೆ ಅಂದ್ರೆ, ಎಲ್ಲ ಕಡೆ ನಾವು ಎದುರು ನೋಡುವಂತ ವಿಷಯಗಳು ಇರಲ್ಲ. ನಮ್ ಸಹೋದರ ಆಗಲಿ ಯಾಕಪ್ಪ ಇವ್ರು ಹಿಂಗಿದಾರೆ ಅನ್ನೋ ರೀತಿಯಲ್ಲಿ ಇರ್ಬೋದು, ಸಗಿಸ್ಕೊಬೇಕು ಅಲ್ವಾ? ಅದನ್ನ ಅಡ್ಜಸ್ಟ್ ಮಾಡ್ಕೊಬೇಕು ತಾಳ್ಮೆಯಿಂದ. ಅದನ್ನ ನಾವೆಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಮುಖ್ಯವಾದ ವಿಷಯ ಇದ್ರು. ಎರಡನೇದಾಗಿ ಒಳ್ಳೆ ವಿಷಯಗಳು ಮಾಡ್ಬೇಕಾರೆ ಯಾರೆಲ್ಲ ಕ್ರಿಸ್ತನ ಒಂದು ಗುಣಗಳಲ್ಲಿ ಬೆಳೀತಾ ಇರ್ತಾರೋ, ಯಾರೆಲ್ಲ ಆ ಒಂದು ಗುಣಗಳನ್ನ ತೋರಿಸ್ತಾ ಇರ್ತಾರೋ ಅವ್ರನ್ನ ಪ್ರಶಂಸೆ ಮಾಡ್ಬೇಕು, ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕು, ಎಂಕರೇಜ್ ಮಾಡ್ಬೇಕು. ಇನ್ನು ಕೂಡ ದೇವರಲ್ಲಿ ಬೆಳೆಯೋದಿಕ್ಕೆ ಅವ್ರನ್ನ ಗುರುತಿಸ್ಬಿಟ್ಟು ಅಲ್ವಾ? ದೇವ್ರ ಮಕ್ಳು ನಮ್ಗೆ ಯಾರಿಗೂ ಆತರ ಇಲ್ಲ. ಇನ್ನೊಬ್ರು ನೋಡಿ ನಾವು ಹೊಟ್ಟೆವರಿ ಪಡೋದಿಲ್ಲ. ಒಳ್ಳೆ ಗುಣಗಳು ನಡೀತಾ ಇದ್ರೆ ಅವ್ರು ನೋಡಿ ಸಂತೋಷ ಪಡುವಂತ ಗುಣಗಳು ನಮ್ಮಲ್ಲಿ ಇರುತ್ತೆ. ಅವ್ರನ್ನ ಎಂಕರೇಜ್ ಮಾಡ್ಬೇಕು. ವೆರಿ ಗುಡ್ ಬ್ರದರ್, ವೆರಿ ಗುಡ್ ಸಿಸ್ಟರ್, ಒಳ್ಳೆ ಕೆಲಸ ಮಾಡ್ತಿದ್ರ, ಒಳ್ಳೆ ವಿಷಯವನ್ನು ಮಾಡ್ತಿದ್ರ, ಮುಂದುವರ್ಸಿ, ಹೀಗೆ ಮಾಡ್ರಿ, ದೇವರಿಗೆ ಮೆಚ್ಚುಗೆ ಆಗಿರುತ್ತೆ. ಈ ರೀತಿ ಅಪ್ರಿಶಿಯೇಟ್ ಮಾಡೋದನ್ನ ಕೂಡ ನಾವು ಕಲಿಬೇಕು. ಸೊ ಈ ಒಂದು ವಿಷಯವನ್ನ ಇವತ್ತಿನ ರಾತ್ರಿ ಗೀತೆ ನಮ್ಗೆ ಹೇಳ್ತಾ ಇದೆ. ಸೊ ನಿರಂತರವಾಗಿ ಇದನ್ನ ಧ್ಯಾನ ಮಾಡೋಣ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಕೂಟವನ್ನ ಅಂತ್ಯ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ ರವಿ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀವಿ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು 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 ಮಹೋನ್ನತರು ಸರ್ವಶಕ್ತರು ಸತ್ಯವಂತರು ನೀತಿವಂತರು ಆಗಿರುವ ನಮ್ಮ ಪರಿಶುದ್ಧ ಪರಲೋಕದ ತಂದೆಯಾದ ಯೆಹೋವನೇ, ನಿಮ್ಮ ಪವಿತ್ರವಾದ ನಾಮಕ್ಕೆ, ನಿಮ್ಮ ಪರಿಶುದ್ಧವಾದ ಪಾದಗಳಿಗೆ ನಾವು ಕೃತಜ್ಞತೆಗಳನ್ನು ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ತಂದೆಯ ದೇವರೇ, ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ಈ ಸಂಜೆ ವೇಳೆಯಲ್ಲಿ ಒಟ್ಟಾಗಿ ಸೇರಿಸಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಅನೇಕ ನಿಮ್ಮ ಸತ್ಯಗಳನ್ನ ನಾವು ಕಲೀಲಿಕ್ಕೆ, ನಿಮ್ಮ ವಾಕ್ಯಗಳನ್ನ ನಾವು ತಿಳಿದುಕೊಳ್ಳಲಿಕ್ಕೆ ದೇವರೇ ನೀವು ಕೊಟ್ಟಂತ ಒಂದು ಅಪಾರವಾದ ಕೃಪೆಗೆ ನಾವು ಕೃತಜ್ಞತೆಯುಳ್ಳವರಾಗಿದ್ದೇವೆ. ತಂದೆ ದೇವರೇ, ನಿನ್ನ ನೀತಿಯ ಬಗ್ಗೆ, ನಿಮ್ಮಲ್ಲಿರುವಂತಹ ಅಪಾರವಾದ ಪ್ರೀತಿಯ ಬಗ್ಗೆ, ನೀವು ಲೋಕದ ಮೇಲೆ ಇಟ್ಟಿರುವಂತ ಒಂದು ಪ್ರೀತಿಯನ್ನ ದೇವರೇ ನಾವು ತಿಳಿದುಕೊಳ್ಳುವಂತೆ ಈ ದಿನ ನೀವು ಸಹಾಯ ಮಾಡಿದಿರಿ. ನಾವು ಕೂಡ
ನಿಮ್ಮ ಪ್ರೀತಿಯ ಒಬ್ಬನೇ ಮಗನ ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರೇ ಅದೇ ಪ್ರೀತಿಯನ್ನ ನಾವು ಹೊಂದಿ ಒಬ್ಬರಿಗೊಬ್ಬರು ಒಬ್ಬರೊಬ್ಬರು ಪ್ರೀತಿಸಿ ಲೋಕದಲ್ಲಿ ಎಲ್ಲವನ್ನೂ ಕೂಡ ನಿನ್ನ ವಾಕ್ಯದಲ್ಲಿ ಜಯಿಸಿ ಶೋಧನೆಗಳ ಮುಖಾಂತರವನ್ನು ನಾವೆಲ್ಲವನ್ನು ಕೂಡ ದಾಟಿ ನಿಮಗೆ ಮೆಚ್ಚುಗೆ ಮಕ್ಕಳಾಗಿ ನೀವು ಜೀವಿಸಲಿಕ್ಕೆ ಲೋಕದಲ್ಲಿ ನಮಗೆ ಸಹಾಯ ಮಾಡ್ರಿ. ಮುಂದಿನ ದಿನಗಳಲ್ಲಿ ಕೂಡ ದೇವರೇ ನಾವು ವಾಕ್ಯದಲ್ಲಿ ಬೆಳೆದು ಸಹೋದರ ಮುಖಾಂತರವಾಗಿ ಕಲಿತು ಒಬ್ಬರೊಬ್ಬರು ಪ್ರೀತಿಸುವಂತೆ ನಮಗೆ ಕೃಪೆ ಕೊಡ್ರಿ ದೇವರೇ. ಅಪ್ಪ ರಿಚರ್ಡ್ ಬ್ರದರ್ ಕೂಡ ಅವ್ರ ಕುಟುಂಬವನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಅವ್ರನ್ನ ಹೆಚ್ಚಾದ ಆತ್ಮಿಕ ಒಂದು ರೀತಿಯಲ್ಲಿ ಒಂದು ಪವಿತ್ರಾತ್ಮ ಶಕ್ತಿಯಲ್ಲಿ ಅವ್ರನ್ನು ಕೂಡ ಬೆಳೆಸಿ ಅವ್ರ ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡಿದ್ದೇವೆ. ನಮಗೂ ಕೂಡ ಒಂದು ಕ್ಲಾಸಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಇನ್ನು ಹೆಚ್ಚಾದ ರೀತಿಯಲ್ಲಿ ಕಲೀಲಿಕ್ಕೆ ನಮ್ಮೆಲ್ಲರೂ ಕೂಡ ಬಲಪಡಿಸಿ ಎಂಬುದನ್ನು ಬೇಡಿಕೊಳ್ಳುತ್ತಾ ಈ ಕೂಟದ ಆರಂಭದಿಂದ ಹಿಡಿದು ಕೊನೆಯವರೆಗೂ ನಿಮ್ಮ ಪ್ರೀತಿಯಲ್ಲಿ, ನಿಮ್ಮ ಕೃಪೆಯಲ್ಲಿ, ನಿಮ್ಮ ಸತ್ಯದಲ್ಲಿ, ನಿಮ್ಮ ಯಾವುದೊಂದು ಕುಂದುಕೊರತೆ ಇಲ್ಲದ ಹಾಗೆ ನೀವು ನಡೆಸಿಕೊಟ್ಟಿದ್ದಕ್ಕಾಗಿಯೂ ಮತ್ತೊಂದು ಆವಾತು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು, ರಕ್ಷಕನು, ಒಡೆಯನು, ವಿಮೋಚಕನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೆನ್. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು.